ಇದನ್ನು ನೆನ್ನೆದೆ ಆಯ್ತು ಸರ್. ಹೇಳಿ ಮಾಸ್ಟರ್ ಹೇಳಿ. ಕ್ರಮ 1,00,000 ಉಂಟೇನು ಸೃಷ್ಟಿಯಲಿ, ಭ್ರಮಿಪುದೇನಾಗಾಗ ಕರ್ತೃವಿನ ಮನಸ್ಸು. ಮಮತೆಯುಳ್ಳವನಾತ ನಾದೊಡಿ ಜೀವಿಗಳು, ಶ್ರಮ ಪಡುವುದೇಕಿಂತು ಮಂಕುತಿಮ್ಮ. ಈ ಭಗವಂತನ ಸೃಷ್ಟಿಯಲ್ಲಿ ಒಂದು ಕ್ರಮ ಮತ್ತು ಒಂದು ಗುರಿ ಏನಾದರೂ ಇದೆಯೇ? ಈ ಸೃಷ್ಟಿಕರ್ತನ ಮನಸ್ಸು ಆಗಾಗ ಎಲ್ಲೆಲ್ಲೋ ಹರಿದಾಡುತ್ತದೇನು? ತಾನು ಸೃಷ್ಟಿಸಿದ ಜೀವಿಗಳ ಮೇಲೆ ಅವನಿಗೆ ಪ್ರೀತಿ ಮತ್ತು ವಾತ್ಸಲ್ಯಗಳಿರುವುದಾದರೆ ಈ ಜೀವಿಗಳ ಏತಕ್ಕಾಗಿ ಈ ರೀತಿ ಕಷ್ಟಗಳನ್ನು ಅನುಭವಿಸುತ್ತಿವೆ? ಏನು ಭೈರವ ಲೀಲೆ ವಿಶ್ವಭ್ರಮಣೆ, ಏನು ಭೈರವ ಲೀಲೆ ಈ ವಿಶ್ವಭ್ರಮಣೆ, ಏನು ಭೂತಗ್ರಾಮ ನರ್ತನೋನ್ಮಾದ, ಏನಗ್ನಿ ಗೋಳಗಳು ಏನಂತರಾಳಗಳು, ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ. ಈ ವಿಶ್ವದ ತಿರುಗಾಟ ಎನ್ನುವುದು ಒಂದು ಭೀಕರವಾದ ಆಟವೇ ಸರಿ. ಏನು ಪಂಚ ಮಹಾಭೂತಗಳ ಮತ್ತು ನಾನಾ ಪ್ರಾಣಿ ಚೈತನ್ಯಗಳ ಹುಚ್ಚಾಡಿಸುವ ನೃತ್ಯ, ಏನು ಬೆಂಕಿಯ ಗೋಳಗಳು, ಏನು ಅವುಗಳ ನಡುವಿನ ಅಂತರಾಳ. ಈ ಸೃಷ್ಟಿ ಎನ್ನುವುದು ಎಷ್ಟು ಆಶ್ಚರ್ಯಕರವಾಗಿದೆ. ಥ್ಯಾಂಕ್ ಯು ಸರ್. ಓಕೆ ವೆರಿ ಗುಡ್. ಓಕೆ ಮಾಸ್ಟರ್ಸ್, ಮತ್ತೆ ಯಾರು ಹೇಳ್ತೀರಿ? ಉಮಾಶ್ರೀ ಮಾಸ್ಟರ್ ಹೇಳ್ತೀರಾ? ಹೇಳಿ ಮಾಸ್ಟರ್, ಹೇಳಿ ಅನ್ಮ್ಯೂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಅಷ್ಟೊತ್ತು ಕೇಳಿಸ್ತಾ ಇದೆಯಾ? ಹಾ ಮಾಸ್ಟರ್ ಹೇಳಿ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮಸುಖವ ತೋರಿದ ಗುರುವೇ, ಭವಿ ಎಂಬುದು ತೊಡೆದು ಭಕ್ತ ಎಂದೆನಿಸಿದ ಗುರುವೇ, ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ನಮೋ ನಮೋ. ಇದರ ಅರ್ಥ, ಮಾನವ ಜನ್ಮವ ದೂರ ಮಾಡಿ ಶಿವಜನ್ಮವನ್ನು ದಯಪಾಲಿಸಿದ, ಸಂಸಾರ ಬಂಧನವ ಬಿಡಿಸಿ ಶ್ರೇಷ್ಠವಾದ ಸುಖವನ್ನು ಅನುಭವಿಸುವಂತೆ ಮಾಡಿದನು, ಸಂಸಾರಿ ಎಂಬುದ ಬಿಡಿಸಿ ಭಕ್ತ ಎಂದು ಹೇಳುವಂತೆ ಮಾಡಿದ ಗುರುವಿಗೆ ನಮೋ ನಮೋ. ಇಷ್ಟೇ ಮಾಸ್ಟರ್. ಥ್ಯಾಂಕ್ ಯು. ಒಂದೇನಾ? ಒಂದೇ. ವೆರಿ ಗುಡ್, ಚೆನ್ನಾಗಿತ್ತು. ಥ್ಯಾಂಕ್ ಯು ಮಾಸ್ಟರ್. ಕಾಂತಮ್ಮ ಮಾಸ್ಟರ್, ನೀವು ಹೇಳ್ತೀರಾ? ಅನ್ಮ್ಯೂಟ್ ಮಾಡಿ ಮಾತಾಡಿ. ಅನ್ಮ್ಯೂಟ್ ಆಗಿಲ್ಲ ನೋಡಿ. ಅಲ್ಲಿ ಬರುತ್ತೆ ನೋಡಿ ಅನ್ಮ್ಯೂಟ್ ಅಂತ, ಕ್ಲಿಕ್ ಮಾಡಿ. ಪ್ರೇಮಲತಾ ಮಾಸ್ಟರ್ ಮಾತಾಡ್ತೀರಿ? ಹೇಳಿ ಮೇಡಮ್. ಒಂದು ನಮಸ್ತೆ ಸರ್. ನಮಸ್ತೆ. ಹಲೋ ಸರ್. ಹಾ ಮೇಡಮ್ ಹೇಳಿ. ಮಾತಾಡ್ತೀನಿ. ಚೆನ್ನಾಗಿ ಭಗವದ್ಗೀತೆ ಚೆನ್ನಾಗಿ ಹೇಳಿದ್ರಿ ಸರ್. ಎಲ್ಲ ಅರ್ಥ ಆಗಂಗೆ ಚೆನ್ನಾಗಿ ಎಲ್ಲ 18 ದಿವಸ. ವೆರಿ ಗುಡ್ ಮೇಡಮ್, ಥ್ಯಾಂಕ್ ಯು. ನಮಸ್ಕಾರಗಳು ನಿಮ್ಗೆ. ಚೆನ್ನಾಗ್ ಬಂತು, ಚೆನ್ನಾಗ್ ಮೂಡುವಂತ ಎಲ್ಲ. ಎಲ್ಲ ನಿಮ್ಮಂತರ ಇದು ಏನೋ ಸ್ಫೂರ್ತಿ. ಕಂಟಿನ್ಯೂ ಮಾಡಿ ಅಷ್ಟೇ ಅದು ಇರೋದು ಭಗವದ್ಗೀತೆಯಲ್ಲಿ. ಭಗವದ್ಗೀತೆ 18 ಅಧ್ಯಾಯ ಮುಗಿತು. ನಾವು 19ನೇ ಏನಾರ ನಾವೇ ಸೃಷ್ಟಿ ಮಾಡ್ಬೇಕಂತೆ ಅಂತ ಹೇಳ್ತಾರೆ. ಮತ್ತೆ ಅದೆಷ್ಟೋ ಅಧ್ಯಾಯಗಳು. ಇಲ್ಲ 18 ಅಷ್ಟೇ. ಇದು ಭಾಗವತ ಶುರು ಮಾಡೋಣ. ನಾಳೆ ಭಾಗವತ. ಹೌದೌದು ಸರ್.
ತುಂಬಾ ಚೆನ್ನಾಗೆಲ್ಲ ಅರ್ಥ ಆಯ್ತು. ಲಾಸ್ಟ್ ಅಲ್ಲಿ ಸ್ವಲ್ಪ ಅರ್ಥ ಆಯ್ತು. ಅದು ಅಷ್ಟಕ್ಕೆಲ್ಲ ಭಗವದ್ಗೀತೆನೇ ಹಾಗೆ, ಅದು ಬರೀ ಉಪದೇಶ ಅಲ್ವಾ, ಸ್ವಲ್ಪ ಹೌದು. ಕೇಳಕ್ಕೂ ಸ್ವಲ್ಪ ಅಂದ್ರೆ ಬೋರ್ ಅನ್ಸ್ತದೆ. ತಿಳ್ಕೊಳ್ಳುವಂಥದ್ದು ಇರ್ತದೆ, ಪ್ರತಿಯೊಂದು ತಿಳ್ಕೊಳ್ಳುವಂಥದ್ದು. ಈಗ ಬೋರ್ ಕಥಾ ಸರ್, ನೀವು ತುಂಬಾ ಅರ್ಥ ಮಾಡಿ ಬೇರೆ ಎಲ್ಲ ಹೇಳ್ತಿದ್ರಲ್ಲ, ಬೋರ್ ಏನಾಗಿಲ್ಲ ಅದು ಕೇಳೋದಕ್ಕೆ. ಹ್ಮ್ ಇನ್ನು ಭಾಗವತ ಚೆನ್ನಾಗಿರ್ತದೆ. ಹ್ಮ್ ಅದು ಅಂದ್ರೆ ನೀವು ಜನವರಿಯಿಂದ ಸ್ಟಾರ್ಟ್ ಮಾಡಿ ಮುಂದಿನ ವರ್ಷ. ಅಷ್ಟೇ ಅಷ್ಟೇ. ಹೊಸ ವರ್ಷ. ಹ್ಮ್ Okay. ಹೇಳಿ ಮಾಸ್ಟರ್, ಸರಿ ಸರ್. ಏನು ವಚನ ಹೇಳ್ತೀರಾ? ವಚನ ಸರ್ ಹೇಳ್ತೀನಿ ಒಂದು. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ಮೂರುತಿ ತುಂಬಿ, ಮನದಲ್ಲಿ ನಿಮ್ಮ ನೆಹವು ತುಂಬಿ, ಕಿವಿಯಲ್ಲಿ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ನಾನು ತುಂಬಿ. ಅರ್ಥ ಗೊತ್ತಿಲ್ಲ ಸರ್ ನಮ್ಗೆ, ಇದೆಲ್ಲ ಗೊತ್ತಾ? ಸುಮ್ಮನೆ ಹೇಳದಷ್ಟೇ. ಅರ್ಥ ಹೇಳ್ಬೇಕು ಮೇಡಮ್, ಮತ್ತೆ ಅರ್ಥ ಹೇಳಿಲ್ಲ ಅಂದ್ರೆ ಹೆಂಗೆ? ಅದೆಲ್ಲ ಅರ್ಥ ಎಲ್ಲ ಗೊತ್ತಿಲ್ಲ ಸರ್, ಅದ್ರಲ್ಲಿ ಓದ್ಕೊಂಡು ಹೋಗೋದು ಅಷ್ಟೇ. ಬರ್ದಿರೋದು. ನೀವೇ ಹೇಳಿ ಸರ್. ವಚನದಲ್ಲಿ ನಾಮಾಮೃತ ತುಂಬಿ, ಹ್ಮ್ ನಯನದಲ್ಲಿ ಮೂರುತಿ ತುಂಬಿ, ಹ್ಮ್ ಮನದಲ್ಲಿ ನಿಮ್ಮ ನೆಹವು ತುಂಬಿ, ಕಿವಿಯಲ್ಲಿ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ. ಹ್ಮ್ ಹ್ಮ್ ಹ್ಮ್. ಅಂದ್ರೆ ವಚನದಲ್ಲಿ ಅಂದ್ರೆ ನಾಮ ನಾಲಿಗೆಯಲ್ಲಿ ಭಗವಂತನ ನಾಮಸ್ಮರಣೆ, ಕಿವಿಯಲ್ಲಿ ಭಗವಂತನ ಕಥೆಯನ್ನು ಕೇಳ್ತಾ ಕೀರ್ತನೆ. ಹ್ಮ್. ಹಾ, ಮನದಲ್ಲಿ ನಿಮ್ಮ ನೆಹವು ತುಂಬಿ. ಮನಸ್ಸಿನಲ್ಲಿ ಹೌದು. ಭಗವಂತನ ಚಿಂತನೆ ಮಾಡ್ತಾ ಹ್ಮ್. ಅಂತ ಅದರ ಅರ್ಥ ಅಲ್ವಾ? ನಿನ್ನ ಚರಣ ಕಮಲದೊಳಗಾನು ತುಂಬಿ, ನಿನ್ನ ಅಷ್ಟೇ. ಚರಣ ಕಮಲದೊಳಗ ನಾನು ತುಂಬಿ ಅಂತ ಅಷ್ಟೇ. ಹಾ, ಕರೆಕ್ಟ್ ಮೇಡಮ್, ಕರೆಕ್ಟ್. ಓಕೆ ಸರ್, ಥ್ಯಾಂಕ್ ಯು. ನೀವು ಹೇಳಿದ್ಮೇಲೆ ಮುಗೀತಷ್ಟೆ. ಕಮಲಾ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ನಮಸ್ತೆ ನಮಸ್ತೆ. ನಾನೊಂದು ಇದ್ರದ್ದು ವೇಮನದ ನುಡಿಗಳನ್ನ ಹೇಳ್ತೀನಿ. ಬೇಕು 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 ಎನ್ನಲು ಬಾರದಂತೆ, ಬೇಡ ಬೇಡವೆನ್ನಲು ಬಿಡದಂತೆ, ಪೂರ್ವ ಕಂಠಿತ ಫಲವು ಉಂಟು ವಿಶ್ವದ ಅಭಿರಾಮ ಹೇಳುವೇಮ. ಅಂದ್ರೆ ನಾವು ಬೇಕು 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 ಅಂದ್ರೆ ನಮ್ಗೆ ಬೇಕಾಗಿದ್ದು ಯಾವುದು ಬರಲ್ಲ. ಅಂದ್ರೆ ಅದು ನಾವ್ ಏನೋ ಕೆಟ್ಟದ್ದೆಲ್ಲ ಫಲ ತಗೊಂಡ್ಬಂದ್ಬಿಟ್ಟು ಒಳ್ಳೇದೇ ಬಯಸ್ತಾ ಇದ್ರೆ ಅದು ಬರಲ್ವಂತೆ. ಬೇಡ ಬೇಡ ಎಂದು ಬಿಡಕ್ಕಿಲ್ಲ ಅಂದ್ರೆ ನಮ್ಗೆ ಕಷ್ಟ ಕಾರ್ಪಣ್ಯಗಳು. ಯಾಕಂದ್ರೆ ಕರ್ಮ ಪಾಪ ಏನೆಲ್ಲ ಮಾಡಿ ಒಳ್ಳೇದ್ನೇ ಬೇಕು ಬೇಕು ಅಂತ ಅಂದ್ರೆ ಅದು ಸಿಗಲ್ಲ. ಈ ಕಷ್ಟಗಳೇ ಬರ್ಬಾರ್ದು ಅಂತ ಅಂದ್ರೆ ಅದು ಬರ್ದೇನೂ ಬಿಡಲ್ಲ ನಮ್ಮನ್ನ. ಪೂರ್ವ ಕರ್ಮ ಕಂಠಿತ ಫಲವು ಉಂಟು ಅಂದ್ರೆ ನಾವು ಪೂರ್ವ ಜನ್ಮ ಕೃತಂ ಪಾಪಂ ಅಂತೀವಲ್ವಾ, ಹಂಗೆ ಪೂರ್ವ ಮಾಡಿದ ಕರ್ಮಗಳಿಗೆ ತಕ್ಕ ಫಲವು ಅದು ವಿಶ್ವದ ಅಭಿರಾಮ. ಈ ತರ ಹೇಳ್ತಾರೆ ಅವರ ಒಂದು ನುಡಿಗಟ್ಟಲ್ಲಿ. ಥ್ಯಾಂಕ್ ಯು ಸರ್. ವೆರಿ ಗುಡ್ ಮಾಸ್ಟರ್, ಚೆನ್ನಾಗಿತ್ತು. ಅದೇ ಅಲ್ವಾ, ನಮ್ಗೆ ಏನು ಅನ್ಭವಿಸ್ತಾ ಇದೀವಿ ಅದೆಲ್ಲ ಪೂರ್ವ ಜನ್ಮದ ಕರ್ಮದ ಫಲವೇ ಅಲ್ವಾ. ಬಿಡಲ್ಲ, ಕಷ್ಟ ಉಳ್ಕೊಂಡೇ ಬರುತ್ತೆ. ನಾವು ಬರೀ ಸಿರಿ ಸೌಭಾಗ್ಯ ಬರಲಿಲ್ಲ. ಓಕೆ, ಹೆಲ್ಪಿಂಗ್ ಏಂಜಲ್ ಮಾಸ್ಟರ್ ಮಾತಾಡಿ. ಎಲ್ಲ ಸಾಧಕರಿಗೂ ನಮಸ್ತೆ. ನಮಸ್ತೆ ನಮಸ್ತೆ. ತುಂಬಾ ಚೆನ್ನಾಗಿ ಬಂತು ನಿಮ್ದು. ನನಗೆ ತುಂಬಾ ಹುಷಾರಿರ್ಲಿಲ್ಲ, ಹಾಗಾಗಿ ಸ್ವಲ್ಪ ಎಲ್ಲ ಮಿಸ್ ಆಯ್ತು. ಹೌದಾ? ತುಂಬಾನೇ ಹುಷಾರಿರ್ಲಿಲ್ಲ, ಇವಾಗ ಹೇಗಿದ್ದೀರಿ? ಮುಖ ಕಾಫ್ ಆಗ್ಬಿಟ್ಟು. ಹಾ, ಈಗ ಸ್ವಲ್ಪ ಪರವಾಗಿಲ್ಲ. ಹೌದಾ? ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ. ವೆರಿ ಗುಡ್ ಮೇಡಮ್. ಅಕ್ಕ ಮಹಾದೇವಿ ಅವ್ರದ್ದು ಒಂದು ವಚನ ಹೇಳೋಣ ಅಂತ. ಹೇಳಿ ಮೇಡಮ್, ಹೇಳಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ನೆರೆತೊರೆಗಳಿಗಂಜಿದೊಡೆ ಎಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ,
ಶಬ್ದಕ್ಕೆ ಅಂಜಿದೊಳೆ ಎಂತಯ್ಯ. ಚನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ. ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕಯ್ಯ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ನಾವು ಬೆಟ್ಟದ ಮೇಲೆ ಮನೆ ಮಾಡ್ಬಿಟ್ಟು ಅಲ್ಲಿ ಕಾಡು ಮೃಗಗಳೆಲ್ಲ ಬರುತ್ತೆ. ಅಂದ್ರೆ ಮೊದ್ಲು ಬೆಟ್ಟ ಅಂದ್ರೆ ಬರೀ ಕಾಡಿರ್ತಾ ಇತ್ತಲ್ಲ, ಅದಕ್ಕೆ ಬೆಟ್ಟದ ಮೇಲೆ ಮನೆ ಮಾಡಿ ಕಾಡು ಮೃಗ ಬರುತ್ತೆ ಅಂತಂದ್ರೆ ನಮ್ ತಪ್ಪೆ ಅಲ್ವಾ? ಹಾಗೆ ಸಮುದ್ರದ ಹತ್ರ ಮನೆ ಮಾಡ್ಬಿಟ್ಟು ನಮ್ಗೆ ನೆರೆ ಬರುತ್ತೆ, ಸಮುದ್ರದ ಅಲೆಗಳು ಬರುತ್ತೆ ಅಂದ್ರೆ ಮನೆ ಮಾಡಿರೋದು ನಾವೇ ಅಲ್ವಾ? ಈಗ ಸಂತೆನಲ್ಲಿ ಒಂದ್ ಮನೆ ಮಾಡಿ ಅಯ್ಯಯ್ಯೋ ಶಬ್ದ ಅಪ್ಪ ಅಂದ್ರೆ ಐ ಆಮ್ ದ ಕ್ರಿಯೇಟರ್ ಆಫ್ ಅವರ್ ಲೈಫ್ ಅಂತ ಅಂತೀವಲ್ವಾ? ನೀವು ಹೇಳ್ಕೊಡ್ತಾ ಇದ್ರಲ್ಲ, ಹಾಗೆ ಎಲ್ಲವನ್ನ ಕ್ರಿಯೇಟ್ ಮಾಡ್ಕೊಂಡಿರೋದು ನಾವೇ ಅಂದಾಗ ಈ ಪ್ರಪಂಚದಲ್ಲಿ ಹುಟ್ಟಿದ್ಮೇಲೆ ಹೊಗಳೋರು ಹೊಗಳ್ತಾ ಇರ್ತಾರೆ, ತೆಗಳೋರು ತೆಗಳ್ತಾ ಇರ್ತಾರೆ. ಹೊಗಳೋರು ಹೊಗಳ್ಕೊಳ್ಳಿ, ಬೈಯೋರು ಬೈಕೊಳ್ಳಿ, ನೀವ್ ಹೇಳ್ತಾ ಇರ್ತೀರಲ್ಲ ಹಾಗೆ ನಮ್ ಕೆಲ್ಸನ ನಾವು ಮಾಡ್ಕೋತಾ ಹೋಗ್ಬೇಕು. ಅದರಲ್ಲಿ ದೇವ್ರ ಮೆಚ್ಚೋ ತರ ನಡ್ಕೋತಾ ಹೋದ್ರೆ ಅದೇ ಒಳ್ಳೇದಂತ ಅಕ್ಕ ಮಹಾದೇವಿಯವರು ಆ ಕಾಲದಲ್ಲಿ ಹೇಳಿದ್ದಾರೆ ನೋಡಿ. ಎಂತ ಮಹಿಮಾನ್ವಿತ ಆಕೆ ಅಂದ್ರೆ ಅಬ್ಬಬ್ಬ, ಅಂತವ್ರು ಇನ್ನೊಬ್ರು ಇಲ್ಲ ಬಿಡಿ, ಅಕ್ಕ ಮಹಾದೇವಿ ಅಂತವ್ರು. ಮೊನ್ನೆ ಅವ್ರದ್ದು ಗುಹೆಗಳೆಲ್ಲ ನೋಡಿದ್ವಿ. ಇವಾಗ್ಲೇ ಅಲ್ಲಿ ಒಳಗಡೆ ಹೋಗಕ್ಕಾಗಲ್ಲ, ಆ ತರ ಕಾಡಿದೆ. ಇನ್ನ ಆ ಕಾಲದಲ್ಲಿ ಆಕೆ ಹೋಗಿ ಎಂತ ಕರೇಜ್ ಅಂದ್ರೆ ಹಬ್ಬ ಅನ್ಸೋಂತ ಕರೇಜ್. ನಿಜ, ಅಕ್ಕ ಮಹಾದೇವಿ ಅಂದ್ರೆ ಅಕ್ಕ ಮಹಾದೇವಿಗೆ ಸಾರಿ ಸಾಟಿ ಯಾರಿಲ್ಲ ಅನ್ಬೇಕು, ಆ ತರ ಇದ್ದಾರೆ ಅವರು, ಅಲ್ವಾ ಸರ್? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಚೆನ್ನಾಗಿತ್ತು. ಶಶಿಕಲಾ ಮಾಸ್ಟರ್ ಮಾತಾಡಿ, ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಮಾಡಿ ಶಶಿಕಲಾ ಮಾಸ್ಟರ್. ದಿಲೀಪ್ ಸರ್ ಹೇಳ್ತೀರಾ? ದಿಲೀಪ್ ಮಾಸ್ಟರ್. ಹೇಳ್ತೀನಿ ಸರ್. ಹೇಳಿ. ಚಂದನದ ಕಡಿದು ಕೊರೆದು ತೇದೊಡೆ ನೊಂದೆನೆಂದು ಕಂಪ ಬಿಟ್ಟಿತ್ತೆ. ತಂದು ಸುವರ್ಣವ ಕಡಿದರೊಡೆ ಬೆಂದು ಕಳಂಕ ಹಿಡಿದಿತ್ತೆ. ಸಂದನು ಕಡಿದು ಕಬ್ಬನು ತಂದು ಗಾಣದಲ್ಲಿ ಕೇರಿದಡೆ ಬೆಂದು ಪಾಕಗೊಳೆ ಸಕ್ಕರೆಯಾಗಿ ನೊಂದೆನೆಂದು ಸವಿಯ ಬಿಟ್ಟಿದೆ. ನಾ ಹಿಂದೆ ಮಾಡಿದ ಹೀನಗಳೆಲ್ಲವ ತಂದು ಮುಂದಿಡಲು ನಿಮಗೆ ಹಾನಿ ಎನ್ನ ತಂದೆ ಚನ್ನಮಲ್ಲಿಕಾರ್ಜುನ ದೇವಯ್ಯ ಕೊಂದೊಡೆ ಶರಣೆಂಬುದ ಮಾಣೆ. ಅಕ್ಕಮಹಾದೇವಿಯವ್ರದ್ದು ವಚನ. ಈ ಸ್ಯಾಂಡಲ್ ಚಂದನ ಮರನ ತಂದು ಕಡ್ದು ಅದನ್ನ ಚೆನ್ನಾಗಿ ತೇಯ್ದು ಅದಕ್ಕೆ ಎಷ್ಟು ಹಿಂಸೆ ಕೊಟ್ರು ಅದ್ರ ಫ್ಲೇವರ್ ಅದ್ರ ಒಂದು ಅದ್ ಬಿಡುದಿಲ್ಲ. ಹಂಗೇನೆ ಕಬ್ಬು ತಗೊಂಬಂದು ಗಾಣದಲ್ಲಿ ಹಾಕಿ ಅರ್ದ್ರೂ ಕೂಡ ಅದನ್ನ ಮತ್ತೆ ಬೆಂಕಿಯಲ್ಲಿ ಹಾಕಿ ಕಾಯಿಸಿ ಪಾಕ ಮಾಡಿದ್ರು ಕೂಡ ಅಷ್ಟು ಹಿಂಸೆ ಆದ್ರೂ ಅದೇನು ಅದು ಟೇಸ್ಟ್ ಬಿಡೋದಿಲ್ಲ. ಹಾಗೇನೆ ನಾವು ಮಾಡಿರ್ತಕ್ಕಂತ ಈ ಒಂದು ಹೀನ ಕೃತ್ಯಗಳು ಎಲ್ಲ ಏನಿರುತ್ತೋ ಆ ಚನ್ನಮಲ್ಲಿಕಾರ್ಜುನಯ್ಯನ ಮುಂದೆ ಅಂದ್ರೆ
ಚನ್ನಮಲ್ಲಿಕಾರ್ಜುನ ದೇವಯ್ಯ ಕೊಂದೊಡೆ ಶರಣೆಂಬವ. ಓಕೆ ಓಕೆ, ಚೆನ್ನಾಗಿತ್ತು ಮಾಸ್ಟರ್. ಹ್ಮ್, ಜಯಶ್ರೀ ಮಾಸ್ಟರ್ ಹೇಳಿ, ನೀವೊಂದು ಹೇಳಿ. ಜಯಶ್ರೀ ಮಾಸ್ಟರ್, ಚೆನ್ನಾಗಿತ್ತು ಸರ್, ಒಂಥರ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಅಂದ್ರೆ ನೋಡಿ, ಅದು ಹೌದಲ್ಲ, ಅದನ್ನ ಯಾರು ನಾವು ಅವನ್ನೆಲ್ಲ ಅಬ್ಸರ್ವ್ ಮಾಡಿರಲ್ಲ. ಹಾ, ಆದ್ರೆ ತಿಳ್ಕೊಳ್ಳುವಂಥದ್ದು ಎಷ್ಟೇ ಇರ್ತದಲ್ಲ, ಹೌದು. ಇವ್ರಿಗೆ ಹಾ ಇಂಥದ್ದು ಕೇಳಿದ್ಮೇಲೆ ಗೊತ್ತಾಗ್ತದೆ, ಹೌದಲ್ಲ ಎಷ್ಟು ಇದಿದೆ ಅಂತ ಹೇಳಿ. ಇಲ್ಲಾಂದ್ರೆ ನಮಗೆ ಸುಮ್ಮನೆ ನೋಡ್ತಿರ್ತೀವಿ ಅಷ್ಟೇ. ಷಡಕ್ಷರಿ ಸರ್ ಮಾತಾಡಿ. ಸರ್ ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ. ಸರ್ ಹೇಳಿ. ಕಡ್ತಾಲ್ ಹೋಗಿದ್ವಿ ಸರ್, ಹಂಗಾಗಿ ಒಂದ್ 4-5 ದಿನ ಆಯ್ತು ಜಾಯ್ನ್ ಆಗಕ್ ಆಗಿಲ್ಲ. ಹಾ, ಒಂದ್ ಮತ್ತೆ 6-7 ದಿನ ಕಡ್ತಾಲ್ ಹೋಗಿದ್ದೆ ಸರ್. ವೆರಿ ಗುಡ್ ಸರ್, ವೆರಿ ಗುಡ್. ಹೇಗಿತ್ತು ಸರ್? ಥ್ಯಾಂಕ್ ಯು ಸರ್. ಹೇಗಿತ್ತು ಸರ್ ಸರ್? ತುಂಬಾ ಚೆನ್ನಾಗಿತ್ತು ಸರ್, ಸಿಕ್ಕಾಪಟ್ಟೆ ಎನರ್ಜಿ. ಹಾ ಹಾ ಹಾ. ಅಲ್ಲಂಕ್ರು ಇನ್ನೂ ಗುಡಾಕೇಶ ಮಾಡೋದಂಕ್ರು ಇನ್ನೂ ತುಂಬಾ ಚೆನ್ನಾಗಿತ್ತು ಸರ್. ಅಲ್ಲಂಕ್ರು ಹ್ಮ್. ಅಲ್ಲಿ ಆದ್ರೂ ಎಲ್ಲೂ ಮಲಗಕ್ಕಂಕರು ಈ ಸಲ ಅಂಕರು ಮಂಡಲ ಕಂಪ್ಲೀಟ್ ಆಗೋ ತನಕ ಅವಕಾಶನೇ ಮಾಡಿಲ್ಲ ಸರ್. ವೆರಿ ಟ್ರೈನ್ ಗುಡ್. ಅಲ್ಲಿ ಹೋದ್ರುನು ಟ್ರೈನಲ್ಲೂ ಕುತ್ಕೊಂಡು ಧ್ಯಾನ ಮಾಡ್ಕೊಂಡೇ ಹೋಗಿದ್ದೀನಿ, ಮತ್ತೆ ಬರ್ಬೇಕಾದ್ರೂ ಧ್ಯಾನ ಮಾಡ್ಕೊಂಡೇ ಬಂದಿದ್ದೀನಿ. ವೆರಿ ಗುಡ್. ಅಲ್ಲೂ ಅಷ್ಟೇ ಸರ್, 5 ದಿನ ಇದ್ದೆ, ಅಲ್ಲೂ 5 ದಿನನೂ ನೈಟ್ ಎಲ್ಲ ಧ್ಯಾನ ಮಾಡ್ಕೊಂಡೇ ಇದ್ದೀನಿ ಸರ್. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸರ್. ಎಷ್ಟು ದಿನ ಆಯ್ತು ಸರ್ ಈಗ ಮತ್ತೆ? ಸರ್ ಇನ್ನೊಂದ್ 6-7 ದಿನ ಆದ್ರೆ ಮಂಡಲ ಕಂಪ್ಲೀಟ್ ಆಗ್ಬಿಡುತ್ತೆ. ವಾವ್, ಸೂಪರ್ ಸರ್. ಹಾ ಪಾರ್ಟಿ ಸರ್. ಪಾರ್ಟಿ ಕೊಡಿಸ್ಬೇಕು ಸರ್ ಮತ್ತೆ. ಕೊಡಿಸ್ತೀನಿ ಸರ್. ಓಕೆ, ಮಾಡಿ ಸರ್, ಮಾಡಿ. ಹಾ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಚನ ಹೇಳ್ತೀನಿ ಸರ್ ಒಂದು. ಹೇಳಿ ಸರ್, ಹೇಳಿ ಹೇಳಿ. ಬಸವಣ್ಣವ್ರ ವಚನ ಇದು. ಹ್ಮ್. ಊದಕದೊಳು ಬಚ್ಚಿಟ್ಟ ಬಯಕೆಯ ಕಿಚ್ಚಿನಂತಿತ್ತು, ಸಸಿ ಒಳಗಿನ ರಸದ ರುಚಿಯಂತಿತ್ತು, ನೆನೆ ಒಳಗಿನ ಪರಿಮಳದಂತಿತ್ತು, ಕೂಡಲ ಸಂಗಮ ದೇವ ನಿಮ್ಮ ನಿಲುವು ಕನ್ಯೆಯ ಸ್ನೇಹದಂತಿತ್ತು ಅಂತ ಹೇಳ್ತಾರೆ ಸರ್ ಬಸವಣ್ಣವರು. ಅಂದ್ರೆ ಇದರ ಅರ್ಥ ಏನಂತಂದ್ರೆ, ಊದಕದೊಳು ಬಚ್ಚಿಟ್ಟ ಬಯಕೆಯ ಕಿಚ್ಚಿನಂತಿತ್ತು ಅಂದ್ರೆ ನಮ್ಮ ನಿಜ ಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಬಸವಣ್ಣವರು. ನಾವೆಲ್ಲ ದೇಹ ಅಲ್ಲ, ನಾವು ಆತ್ಮ. ನಾವು ಧ್ಯಾನ ಮಾಡ್ತಾ ಮಾಡ್ತಾ ನಾವೆಲ್ಲ ದೇಹ ಅಲ್ಲ, ನಾವು ಆತ್ಮ ಅಂತ ಅರ್ಥಕೊಂಡು, ನಾನು ದೇಹ ಅಲ್ಲ ನಾನು ಆತ್ಮ ಅನ್ನೋದು ಆ ಒಳ ಸ್ಥಿತಿ, ನಮ್ಮ ಸ್ಥಿತಿ ಒಳಗೆ ಹೆಂಗಿತ್ತಂದ್ರೆ, ಊದಕದೊಳ ಬಚ್ಚಿಟ್ಟ ಬಯಕೆಯ ಕಿಚ್ಚಿನಂತಿತ್ತು ಅಂತಾರೆ. ಅಂದ್ರೆ ನೀರಿನೊಳಗಡೆ ಮುಚ್ಚಿಟ್ಟುವಂತ ಒಂದು ಬೆಂಕಿಯ ಕೆಂಡ ಹೇಗಿರುತ್ತೆ ನೋಡಿ, ನೀರಿನೊಳಗಡೆ ಬೆಂಕಿ ಕೆಂಡನ ಮುಚ್ಚಿಡಕ್ಕೆ ಆಗಲ್ಲ, ಆದ್ರೆ ಆ ನೀರಿನೊಳಗೂ ಒಂದು ಬೆಂಕಿ ಕೆಂಡವನ್ನು ಮುಚ್ಚಿಟ್ಟಾಗ ಆ ಸ್ಥಿತಿ ಹೇಗಿರುತ್ತೆ ನೋಡಿ, ಆ ತರ ನಮ್ಮ ಆತ್ಮಸ್ಥಿತಿ ಇದೆ ಅಂತ ಹೇಳ್ತಾರೆ. ಊದಕದೊಳ ಬಚ್ಚಿಟ್ಟ ಬಯಕೆಯ ಕಿಚ್ಚಿನಂತಿತ್ತು, ಸಸಿ ಒಳಗಿನ ರಸದ ರುಚಿ ಅಂತಿತ್ತು ಅಂತ ಹೇಳ್ತಾರೆ. ಸಸಿ ಅಂತಂದ್ರೆ ಈ ಹಣ್ಣು ಹಂಪಲುಗಳು ನಾವು ತಿಂತೀವಿ ನೋಡಿ, ಅದ್ರೊಳಗೆ ಹೇಗೆ ರುಚಿ ಇರುತ್ತಲ್ಲ ಆ ತರ ಇತ್ತಂತ ಹೇಳ್ತಾರೆ. ಸಸಿ ಒಳಗಿನ ರಸದ ರುಚಿ ಅಂತಿತ್ತು, ನೆನೆ ಒಳಗಿನ ಪರಿಮಳದಂತಿತ್ತು ಅಂತ ಹೇಳ್ತಾರೆ. ನೆನೆ ಒಳಗಿನ ಪರಿಮಳ ಅಂತಂದ್ರೆ ಹೂವುಗಳು ಸುವಾಸನೆ ಹೇಗಿರುತ್ತೆ ನೋಡಿ, ಬರೀ ಹೂ ನೋಡಿದ್ರೆ ನಮಗೆ ಅದು ಅರ್ಥ ಆಗಲ್ಲ, ಅದರ ಸುವಾಸನೆ ಹೇಗಿರುತ್ತೆ ನೋಡಿ, ಹಾಗೆ ನಮ್ಮ ಒಳಗಿನ ನಿಜ ಸ್ಥಿತಿ ಇತ್ತು ಅಂತ ಹೇಳ್ತಾರೆ. ಕೂಡಲ ಸಂಗಮ ದೇವ ನಿಮ್ಮ ನಿಲುವು ಕನ್ಯೆಯ ಸ್ನೇಹದಂತಿತ್ತು ಅಂತ ಹೇಳ್ತಾರೆ ಸರ್. ಅಂದ್ರೆ ಒಂದು ಪವಿತ್ರವಾದ ಹೆಣ್ಣಿನ ಆ ಪ್ರೀತಿಗೆ ಆ ನಮ್ಮ ನಿಜ ಸ್ಥಿತಿನ ಹೋಲಿಸ್ತಾರೆ ಇಲ್ಲಿ ಬಸವಣ್ಣವರು. ಈ ವಚನಗಳೇ ಒಂಥರ ಸರ್, ಹೆಂಗೆ ಅಂತಂದ್ರೆ, ನಾನು ಇವತ್ತು ಓದಿದಾಗ ನನಗೊಂದು ಅರ್ಥ ಆಗುತ್ತೆ ವಚನ ಇವತ್ತು, ನಾನು ಇನ್ನೊಂದು 2 ವರ್ಷ ಧ್ಯಾನ ಮಾಡ್ತಾ ಮಾಡ್ತಾ ಮತ್ತೆ ಓದಿದೆ ಅಂದ್ರೆ ಆ ವಚನ ಮತ್ತೆ ಬೇರೆ ತರ ಅರ್ಥ ಆಗುತ್ತೆ ನಮಗೆ. ಅಂದ್ರೆ ನಾವು ಹಂತವಾಗಿ ನಾವು ಯಾವ ಸ್ಥಿತಿಲಿ ಇರ್ತೀವಿ ಆ ಸ್ಥಿತಿಗೆ ತಕ್ಕಂಗೆ ಅದು ಅರ್ಥ ಆಗ್ತಾ ಹೋಗುತ್ತೆ. ಅವಾಗಲೇ ಮೇಡಮ್ ಒಂದು ವಚನ ಹೇಳಿದ್ರು, ಅಕ್ಕ ಮಹಾದೇವಿದು, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ ಅಂತ. ಈಗ ನಾವು ನಾರ್ಮಲ್ ಆಗಿ ಈಗ ಒಂದ್ಸಲ ಓದಿದಾಗ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ ಅಂತಂದ್ರೆ, ಮಾಮೂಲಿ ಬೆಟ್ಟದ ಮೇಲೆ ಒಂದು ಮನೆ ಮಾಡ್ತೀವಿ, ಅಲ್ಲಿ ಮೃಗಗಳಿರ್ತವೆ, ಹುಲಿ ಸಿಂಹಗಳು, ಅದಕ್ಕೆ ಹೆದರ್ತೀವಿ ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ಇಲ್ಲಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ ಅಂತಂದ್ರೆ, ಈ ದೇಹ ಅನ್ನೋದೇ ಒಂದು ಬೆಟ್ಟ. ಇದು ನಾವು ಆತ್ಮಗಳು ಈ ದೇಹದೊಳಗಡೆ ನಾವು ವಾಸ ಮಾಡ್ತಾ ಇದೀವಿ, ಇಲ್ಲಿ ನಾವು ಮನೆ ಮಾಡಿದೀವಿ, ಇದು ದೇಹ ಅನ್ನೋದು ನಮ್ಮ ಮನೆ. ಇಲ್ಲಿ ಮೃಗಗಳು ಯಾವುವು ಅಂತಂದ್ರೆ ಈ ಕಾಮ ಕ್ರೋಧ ಮೋಹ ಮದ ಮಸ್ತರೆಗಳೇನಿದಾವ ನೋಡಿ, ಇವೇ ಮೃಗಗಳಿಲ್ಲಿ. ಇವುಗಳಿಗೆ ನಾವು ಹೆದರಬಾರ್ದು ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ. ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ, ಮತ್ತೆ ಸಮುದ್ರದ ದಡದಲ್ಲೊಂದು ಮನೆ ಮಾಡಿ ನೆರೆ ತೊರೆಗಳಿಗೆ ಹೆದರಿದರೆ ಅಂತಯ್ಯ ಅಂತ ಹೇಳ್ತಾರೆ. ಅಂದ್ರೆ ನಾವು ಧ್ಯಾನಕ್ಕೆ ಕುಂತಾಗ
ಈ ಆಲೋಚನೆಗಳು ನಮ್ಗೆ ಅಲೆಗಳ ತರ ಬರ್ತವೆ, ಸಮುದ್ರದ ಅಲೆಗಳ ತರ ಒಂದನ್ನೊಂದು ಬಂದು ಹೊಡಿತಾನೆ ಇರ್ತಾವೆ ನಮಗೆ. ಆ ಆಲೋಚನೆಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಇರ್ತವೆ. ಆ ಆಲೋಚನೆಗಳಿಗೆ ನಾವು ಹೆದರಬಾರ್ದು. ನಾವು ಇನ್ನ ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಗಳಿಗೆ ನಾಚಿರದಂತೆಯ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟೋ ಈ ತರ ಶಬ್ದಗಳು ಇವೆಲ್ಲ ಆಗ್ತವೆ ನಮ್ಗೆ ಈ ದೇಹದಲ್ಲಿ ಇದ್ದಾಗ. ಇವೆಲ್ಲ ನಾವು ಎಲ್ಲರೂ ಇದೇ ಕಂಪ್ಲೇಂಟ್ ಮಾಡ್ತಾರೆ, ನನ್ಗೆ ಆಲೋಚನೆಗಳು ಬರ್ತವೆ ಧ್ಯಾನಕ್ಕೆ ಕುಂತಾಗೆ, ಈ ತರ ಇವಕ್ಕೆಲ್ಲ ನಾವು ಹೆದರಬಾರ್ದು. ಯಾಕಂದ್ರೆ ನಾವ್ ಇಲ್ಲಿ ಮನೆ ಮಾಡಿಬಿಟ್ಟಿದೀವಿ ಆಲ್ರೆಡಿ, ಈ ದೇಹದಲ್ಲಿ ನಾವು ಇದೀವಿ. ಇಲ್ಲಿ ಯಾವ್ದಕ್ಕೂ ನಾಚಬಾರ್ದು, ಈ ಮೃಗಗಳಿಗೆ ಹೆದರಬಾರ್ದು, ಈ ನೊರೆ ತೆರೆಗಳಿಗೆ ಹೆದರಬಾರ್ದು. ನಾನು ಇದನ್ನ ಒಂದ್ 2 ವರ್ಷದ ಹಿಂದೆ ಈ ವಚನ ಓದಿದಾಗ ನನಗೂ ಹಂಗೆ ಅರ್ಥ ಆಗಿತ್ತು. ಬೆಟ್ಟದ ಮೇಲೆ ಒಂದ್ ಮನೆ ಮಾಡಿರ್ತೀವಿ, ಅಲ್ಲಿ ಹುಲಿ ಸಿಂಹಗಳು ಬರ್ತವೆ, ಅವಕ್ಕೆ ಹೆದರಬಾರ್ದು. ಸಮುದ್ರ ಪಕ್ಕದಾಗ ಮನೆ ಮಾಡ್ತೀವಿ, ಅಲೆಗಳಿಂದ ನಮ್ದು ಮನೆ ಬಿದ್ದೋಗುತ್ತೆ. ಈ ತರ ಅರ್ಥ ಆಗಿತ್ತು ನನಗೆ. ಬಟ್ ಅದನ್ನೇ ನಾನು ಮತ್ತೆ ಧ್ಯಾನ ಸಾಧನೆ ಮಾಡಿ ಸ್ವಲ್ಪ ದಿನ ಓದಿ ಆದ್ಮೇಲೆ ಮತ್ತೆ ನಾವು ಯೋಚನೆ ಮಾಡಿದಾಗ ಅದು ಈ ತರ ಆಗುತ್ತೆ ನಮಗೆ. ಈ ವಚನಗಳಿಗಿರುವಂತ ಆ ಪವರ್ ಸರ್ ಅದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಹೇಳಿದ್ರಿ. ನಿಮ್ ಕೈಯಲ್ಲಿ ವಚನ ಸಿಕ್ಕರೆ ಚಚ್ಚಿ ಬಿಸಾಕ್ಬಿಡ್ತಿರಲ್ಲ ಸರ್ ನೀವು. ಏನಿಲ್ಲ ಸರ್. ಇರ್ಬೇಕು ಇಲ್ಲಿ ಪಟಾಕಿ ಹೊಡೆದಂಗೆ ಹೇಳ್ತಾ ಇರ್ತಾರೆ. ಹೋಗಿದ್ ಬಂದಾರಲ್ಲ, ಅಲ್ಲಿ ಹೈದ್ರಾಬಾದ್ ಹೋಗಿದ್ದಾರೆ, ಕಟ್ತಲ್ ಹೋಗಿ ಧ್ಯಾನ ಮಾಡಿ ಪವರ್ ತಂದಿದ್ದಾರೆ ಸರ್. ಅದಕ್ಕೆ ಪವರ್ ತಂದಿದ್ದಾರೆ. ಅಂತ ಶಕ್ತಿ ಇದೆ ಸರ್ ಅಲ್ಲಿ ಹೋಗಿ ಧ್ಯಾನ ಒಂದಿನ ಆದ್ರೂ ಮಾಡಿ ಬರ್ಬೇಕು ಸರ್. ಅಲ್ಲಿ ತುಂಬಾ ಎನರ್ಜಿ ಇರುತ್ತ, ಇಂತ ಶಕ್ತಿ ಇರುತ್ತ ಸರ್ ಅಲ್ಲಿ. ನಂಗೂ ಕೂಡ ಆಗ ಅನ್ನಿಸ್ಲಿಲ್ಲ. ಅಲ್ಲಿ ಕುತ್ಕೊಂಡು ನಾವು ಗುಡ ಕೆಲಸ ಮಾಡ್ತಾ ಇದ್ವಿ. ನಾವು ನೈಟ್ 8 ಗಂಟೆ ಕುತ್ಕೊಂಡ್ರೆ ಬೆಳಿಗ್ಗೆ 3:30 4 ಗಂಟೆಗೆ ಎದ್ದೋಗ್ತೀವಿ ಸ್ನಾನಕ್ಕ. ಅಲ್ಲಿ ತನಕನು ಧ್ಯಾನನೇ ಕೂತಿದ್ವಿ. ಪಿರಮಿಡ್ ಅಲ್ಲಿ, ದೊಡ್ಡ ಪಿರಮಿಡ್ ಅಲ್ಲೇ ಕೂತ್ ಧ್ಯಾನ ಮಾಡ್ತಾ ಇದ್ವಿ ಸರ್. ಬಂದು ಎಬ್ಬಿಸ್ತಿದವರು, ಎಬ್ಬಿಸ್ಬೇಡಿ ನಾವು ಅವರು ಯಶೋಧ ಮೇಡಮ್ ಹೇಳ್ಬಿಟ್ಟಿದ್ರು, ಕೊನೆ ದಿನ ಆದ್ರೂನು 4 ಗಂಟೆ ತನಕ ಮಾಡೋಣ. ಹಾಗೇನೆ ಏಳ್ಸಕ್ ಬಂದ ಬೇಡಿ, ಏಳ್ಸ್ಬೇಡಿ, ನಾವು ಧ್ಯಾನ ಮಾಡ್ಬೇಕು ಅಂತ ಮಾಡ್ತಾ ಇದ್ವಿ ಸರ್. ಅಂತ ಎನರ್ಜಿ ಇರುತ್ತೆ ಸರ್ ಅಲ್ಲಿ. ಜೀವನದಲ್ಲಿ ಒಂದ್ ಸರಿನೇ ಹೋಗ್ ಬರ್ಬೇಕು ಕೈಲಾಸಪುರಿಗೆ, ಅಷ್ಟು ಕೈಲಾಸ ಸರ್ ಅದು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹಾಗೆ ಚೆನ್ನಾಗಿತ್ತು. ಎಲ್ಲಿ ಡೀಪ್ ಆಗಿ ಹೊರ್ಟೋಗ್ಬಿಟ್ಟಿದ್ದೀನಿ ಸರ್ ಇವಾಗ. ತುಂಬಾ ಡೀಪ್ ಆಗಿ ಹೋಗಿದ್ದೀನಿ, ಹೇಳಕ್ಕೆ ಆಗಲ್ಲ. ಅಷ್ಟು ಏನು ವಿಷನ್ ಬರ್ತಾನೆ ಅವೆ, ಸ್ಟೋನ್ ವಿಷನ್ಗಳು ಬರ್ತಾವೆ. ಎಲ್ಲ ಬರ್ದಿಡ್ತೀನಿ, ಸದ್ಯದಲ್ಲಿ ಹೇಳಕ್ಕಾಗಲ್ಲ. ಇನ್ನೂ ಹೊರಗೆ ಬರಕ್ ಆಗ್ತಾ ಇಲ್ಲ, ಅಷ್ಟು ಎನರ್ಜಿ ಇತ್ತು ಇವತ್ತೊಂದು ಧ್ಯಾನ ಸರ್. ಅಷ್ಟು ಎನರ್ಜಿ ಹೋಗ್ತಾನೆ ಇತ್ತು. ಪಿಕ್ಚರ್ ಹೋದಾಗ ಹೋಗ್ತಾನೆ ಇತ್ತು, ಸ್ಕ್ರೀನ್ ಹೋದಾಗೆ ಅಷ್ಟು ವಿಷನ್ಗಳು ಹೋಗ್ತಾ ಇದಾವೆ. ಎಷ್ಟು ಗೊತ್ತೋ ಎಷ್ಟು ಗೊತ್ತಿಲ್ಲ ಅಂತಾನೆ, ಎಷ್ಟು ಒಂದಷ್ಟು ಗೊತ್ತಾಗಿದೆ. ಬರ್ದಿಡ್ತೀನಿ ಸರ್, ಇವಾಗ ಬರಿತಾ ಇದ್ದೆ ಅದನ್ನೇ. ಓಕೆ ಸರ್, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಹಂಚ್ಕೊಂಡ್ರು. ದಿಲೀಪ್ ಸರ್ ಕೂಡ ಹೇಳಿದ್ರು, ಕಬ್ಬಿನ ರಸ ಅದು ಬಗ್ಗೆ ಹೇಳಿದ್ರು, ತುಂಬಾ ಚೆನ್ನಾಗಿತ್ತು ಅದು ಅವ್ರು ಹೇಳಿದ್ದು ಕೂಡ. ಹಾಗೇನೆ ನಾವು ಸರಿಯಾದ ಒಂದು ಅವಗಾಹನೆ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೇನೆ ಇವಾಗ. ಸ್ವಲ್ಪ ಸಂದೇಶ ಪತ್ರಿಜಿ ಅವ್ರದ್ದು. ಬಸವಣ್ಣ ಒಂದು ವಚನ ಹೇಳ ಮೇಡಮ್ ನಾನು? ಹೇಳ್ಬಿಡಿ. ಹೇಳಿ ಹೇಳ್ಬೋದಾ? ಹೇಳಿ ಪರವಾಗಿಲ್ಲ, ಹೇಳ್ಬಿಡಿ. ತನುವಿನ ಕೋಪ ತನ್ನ ಹಿರಿಯತನದ ಕೇಡು, ಮನದ ಕೋಪ ತನ್ನ ಹರಿವಿನ ಕೇಡು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಿತಲ್ಲದೆ ನೆರೆಮನೆಯ ಸುಡುವುದೇ ಕೂಡಲ ಸಂಗಮ ದೇವ. ಅಂದ್ರೆ ನಾವು ನಮ್ಮ ತನು ಮನ ಒಳಗಡೆ ಕೋಪ ಅಂದ್ರೆ ನಮ್ಮೊಳಗೆ ನಾವು ಕೋಪ ಮಾಡ್ಕೊಂಡು ಕೀಳಿಮೆ ಬೆಳೆಸ್ಕೊಂಡು ನಮ್ಮನ್ನೇ ನಾವು ಸುಟ್ಟಾಕೊಂಡಂಗ ಆಗ್ಬಿಡುತ್ತೆ. ಅದು ಬೇರೆಯವ್ರಿಗೇನು ಇದಿಲ್ಲ. ಕೋಪ ಏನಾಗುತ್ತೆ, ನಮ್ ಕೋಪ ನಮ್ಗೆ ಮುಳುವಾಗ್ಬಿಡುತ್ತೆ. ಮನದ ಕೋಪ ತನ್ನ ಅರಿವಿನ ಅಂದ್ರೆ ನಾವು ಕೋಪ ಮಾಡ್ಕೊಂಡ್ರೆ ನಮ್ಮ ಒಳಗೆ ನಮ್ಗೆ ಅರಿವು, ನಮ್ ಬಗ್ಗೆ ಎಚ್ಚರಿಕೆನೇ ಇರಲ್ಲ ಅಂತ ಹೇಳ್ತಾರೆ ಇಲ್ಲಿ ಬಸವಣ್ಣ ಅವರು. ಮತ್ತೆ ನಮ್ಮ ಮನೆಯೊಳಗೆ ಕಿಚ್ಚು ಹಾಕೊಂಡ್ಬಿಟ್ಟು ಪಕ್ಕದ ಮನೆಗ್ ಸುಡುತ್ತಾ, ನಮ್ ಮನೆಗೆ ನಾವೇ ಬೆಂಕಿ ಹಾಕೊಂಡಂಗೆ. ಅಂದ್ರೆ ಈಗ ಷಡಾಕ್ಷರಿ ಸರ್ ಹೇಳುದ್ರಲ್ಲ, ಹಂಗೆ ನಮ್ಮ ಒಳಗೆ ನಡೆಯೋ ಈ ಕೋಪ ಆವೇಶ ಇವೆಲ್ಲಾನು ಒಂದು ದಮನ ಮಾಡ್ಕೋಬೇಕು ಅಂದ್ರೆ ಧ್ಯಾನದ ಒಂದೇ ಮಾರ್ಗ ಅಂತ ನನಗನ್ಸುತ್ತೆ. ಆಮೇಲೆ ಎಲ್ಲಾರ್ನು ಸರ್ರು ಕೃಷ್ಣ ಕೃಷ್ಣ ಅಂತಾರೆ, ಅವ್ರಿಗೋಸ್ಕರ ಒಂದು ನಾನು ಹಾಡ್ನ ಡೆಡಿಕೇಟ್ ಮಾಡೋಣ ಅನ್ಕೊಂಡೆ ಕೃಷ್ಣಂದು. ಎಲ್ಲಾರು ಕೃಷ್ಣ ನನ್ಗೆ ಒಂಥರ ಚಂದ ಕೇಳ್ಸುತ್ತೆ ಅವ್ರನ್ನ ನೀವು ಕೃಷ್ಣ ಅಂದಾಗ. ನಾನು ಅವ್ರಿಗೊಂದ್ 2 ಸಾಲು ಕೃಷ್ಣನ್ ಬಗ್ಗೆ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ,
ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನಬಾರದೆ. ಕೃಷ್ಣ 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 ಕೃಷ್ಣ. ಮಲಗೆದ್ದು ಮೈ ಮುರಿದೇಳುತ್ತಲೊಂದೊಮ್ಮೆ ಕೃಷ್ಣ ಎನಬಾರದೆ. ನಿತ್ಯ ಸುಳಿದಾಡುತ್ತ ಮಳೆಯೊಳಗಾದರು ಕೃಷ್ಣ ಎನಬಾರದೆ. ಕೃಷ್ಣ 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 ಕೃಷ್ಣ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನಬಾರದೆ. ಸ್ನಾನ ಪಾನ ತಪಗಳ ಮಾಡುತ್ತಲೊಂದೊಮ್ಮೆ ಕೃಷ್ಣ ಎನಬಾರದೆ. ಸಾಲ್ಯಾನ ಸಟಸ ತಿಂದು ತೃಪ್ತರಾಗಿ ಕೃಷ್ಣ ಎನಬಾರದೆ. ಕೃಷ್ಣ ಕೃಷ್ಣ ಕೃಷ್ಣ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ. ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನಬಾರದೆ. ಕೃಷ್ಣ ಕೃಷ್ಣ ಕೃಷ್ಣ. ಇದು ಬಹಳ ದೊಡ್ಡದಿದೆ ಸಾಂಗು, ಸ್ವಲ್ಪ ಹಾಡಿದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿತ್ತು ಮೇಡಮ್, ಸೂಪರ್ ಮೇಡಮ್, ಸೂಪರ್. ಥ್ಯಾಂಕ್ ಯು ತುಂಬಾ ಮೇಡಮ್, ಚೆನ್ನಾಗಿ ಥ್ಯಾಂಕ್ ಯು. ಕೃಷ್ಣ ಸರ್ಗೆ, ಅರುಣ್ ಸರ್ಗೆ ಇದು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಕೃಷ್ಣನಿಗೆ ಮುಟ್ತಾ ಬಿಟ್ರಿ. ಚೆನ್ನಾಗಿತ್ತು, ಸೂಪರ್, ತುಂಬಾ ಚೆನ್ನಾಗಿತ್ತು. ಕಮಲಾ ಮೇಡಮ್ಗೂ ಕೃಷ್ಣನ್ದು ಹಾಡು ಹೇಳ್ಬೇಕು ಅನ್ನಿಸ್ಬಿಡ್ತು ಎಲ್ಲ ಕೇಳಿ. ಹೌದು ಹೌದು. ಅವ್ರಿಗೆ ಎಲ್ಲಾರು ನೀವೆಲ್ಲಾ ಕೃಷ್ಣ ಪರಮಾತ್ಮ ಅಂತಿರ್ತೀರಲ್ಲ, ನನ್ಗೆ ಅವಾಗ ಬಹಳ ಖುಷಿ ಅನ್ಸುತ್ತೆ. ನಾನ್ ಮೊದ್ಲೇ ನನ್ ಕೃಷ್ಣ ಅಂದ್ರೆ ತುಂಬಾ ಇಷ್ಟ. ಆ ಕೊಳಲು ನಾದ ಬಂದ್ರೆ ನಾನ್ ಮೈ ಮರ್ತ್ ಬಿಡ್ತೀನಿ. ಹಂಗಾಗಿ ಒಂದಷ್ಟು ಈ ಕೃಷ್ಣನ್ ನೆನೆಯೋಣ ಇವತ್ತು ಅಂತ ಅನ್ನಿಸ್ತು. ಥ್ಯಾಂಕ್ ಯು ಮೇಡಮ್. ನಾನು ಕೂಡ ಮರ್ತು ಬಿಡಿ. ಚೆನ್ನಾಗಿತ್ತು, ಏನೋ ಒಂಥರ ಇಂಪಾಯ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೀಗೆ ಬರ್ತಾ ಇರಿ, ಆಡ್ತಾ ಇರಿ. ಓಕೆ ಮೇಡಮ್, ಥ್ಯಾಂಕ್ ಯು. ಒಂದ್ ಸ್ವಲ್ಪ ಅವಾಗನ ಹೇಳೋಣ. ಹೇಳಿ ಮೇಡಮ್. ಸರಿಯಾದ ಅವಗಾಹನೆ ಇಲ್ಲದಿರುವುದರಿಂದಲೇ ಇಷ್ಟು ವ್ಯವಸ್ಥೆಗಳು, ಇಷ್ಟು ತಕಲಾಟಗಳು. ಯಾವಾಗ ನಮಗೆ ನಮ್ಮ ಶರೀರವನ್ನು ಕುರಿತು ಸರಿಯಾದ ಅವಗಾಹನೆ ಇದೆಯೋ, ಆ ಜೀವನ ಶಾಸ್ತ್ರ, ಶರೀರ ಧರ್ಮಶಾಸ್ತ್ರ ತಿಳಿದಿದೆಯೋ, ಅಂದರೆ ಜೀವಿಸುವ ವಿಧಾನ ಯಾವಾಗ ತಿಳಿದಿರುತ್ತದೆಯೋ, ಭಯವೆಂದರೆ ಏನೆಂದು ಯಾವಾಗ ಮನುಷ್ಯನಿಗೆ ತಿಳಿಯುತ್ತದೆಯೋ, ಆಗಲೇ ಅದ್ಭುತವಾಗಿ ತನ್ನ ಆರೋಗ್ಯವನ್ನು ತಾನೇ ರಕ್ಷಿಸಿಕೊಂಡು ಬೆಳೆಸಿಕೊಂಡು ಶಕ್ತಿವಂತನಾಗಿ ತನಗೆ ತಾನು ಇರಬಹುದು. ಹಾಗೆ ಎಷ್ಟು ವರ್ಷ ಆದರೂ, ಎಷ್ಟು ಯುಗವಾದರೂ ಬದುಕಬಲ್ಲನು. ಹಾಗೆ ನೋಡಿ, ಎಲ್ಲಾ ತರ ನಾವು ಅದ್ಭುತವಾಗಿ ತಮ್ಮ ಆರೋಗ್ಯ ತಾವು ಕಾಪಾಡ್ಕೋಬಹುದು, ಶಕ್ತಿಯುತವಾಗಿರ್ಬೋದು. ಪ್ರತಿಯೊಂದಕ್ಕೂ ಧ್ಯಾನ ಧ್ಯಾನ ಧ್ಯಾನ. ಮೇಡಮ್ ಸರಿ ಹೇಳ್ದಾಗೇನೆ ಅದೇ ತರ ಧ್ಯಾನ ಮಾಡೋದ್ರಿಂದ ಪ್ರತಿಯೊಂದರ ನಾವು ಆರೋಗ್ಯವಂತ, ಶಕ್ತಿವಂತ ಎಲ್ಲ ಕೂಡ ಬೆಳೆಸ್ಕೊತ ಹೋಗ್ಬೋದು. ಪ್ರತಿಯೊಬ್ರು ಆರೋಗ್ಯವಂತರಾಗಿರಿ, ಧ್ಯಾನ ಮಾಡಿ ಆರೋಗ್ಯ ಪಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರಿಕಾ ಮಾಸ್ಟರ್? ಹಾ ಮೇಡಮ್. ಹಾ ಸರ್. ಹೇಳಿ ಮೇಡಮ್, ಹೇಳಿ. ಹಾ ಸರ್, ನಾವು ಲಿಂಗ ಪೂಜೆ ಮಾಡ್ತೇವಲ್ಲ ಸರ್. ವೆರಿ ಗುಡ್. ಹಾ, ಅದು ನಾವು ಲಿಂಗ ಭಸ್ಮ ಹಾಕೋಬೇಕಾದ್ರ, ಆಮೇಲೆ ನಾವು ಏನೇನ್ ಸ್ತೋತ್ರ ಅಂತಿಲ್ಲ ಸರ್, ಅದ ಹೇಳಿ ಸರ್. ಹೇಳಿ ಹೇಳಿ ಹೇಳಿ. ಹಾ, ಸೃಷ್ಟಿಕರ್ತನ ಸ್ಮರಣೆ. ಫಸ್ಟ್ ಲಿಂಗ ಪೂಜೆ ಮಾಡೋಕ್ಕಿಂತ ಮುಂಚೆ ರೀ ಸೃಷ್ಟಿಕರ್ತನ ಸ್ಮರಣೆ ಮಾಡೋದಿರ್ತೈತ್ರಿ. ಈ ಮಹತ್ ಸೃಷ್ಟಿಯನ್ನು ರಚಿಸಿಹ ಲಿಂಗ ದೇವಾ, ನೀ ಮಹಾದಾತನು ಜಗದಾದಿ ಮೂಲ.
ಪ್ರೇಮ ನಿಧಿ ಸರ್ವಜ್ಞ ಸರ್ವಶಕ್ತನ ನಿನಗೆ ನೇಮದಲ್ಲಿ ಪ್ರಥಮತಾ ಶರಣು ಸಲ್ಲಿಸುವೆ. ನೇಮದಲ್ಲಿ ಪ್ರಥಮತಾ ಶರಣು ಸಲ್ಲಿಸುವೆ. ಆಮೇಲೆ ಧರ್ಮಗುರು ಸ್ಮರಣೆ ಮಾಡ್ಬೇಕ್ರಿ. ಧರ್ಮ ಪಿತ ಬಸವ ಗುರು ಕರ್ಮ ಹರ ಶ್ರೀ ಗುರು ಮರ್ಮವನು ತಿಳಿಸಿ ಈ ನರ ಜನ್ಮದ ಧರ್ಮ ಪಥವನ್ನು ತೋರಿ ಮುದರಿಸಿ ಧರ್ಮ ಗುರು ಬಸವಂಗೇಶ್ವರನು ಸಲ್ಲಿಸುವೆ. ಧರ್ಮ ಗುರು ಬಸವಂಗೇಶ್ವರನು ಸಲ್ಲಿಸುವೆ. ಆಮೇಲೆ ಶರಣರ ಸ್ಮರಣೆ ಮಾಡ್ಬೇಕ್ರಿ. ಆದಿ ಗುರು ಬಸವಣ್ಣ ಕರುಣೆಯಿಂದವಾಗಿತ್ತ ಸ್ವಾದದ ಲಿಂಗಾಯತ ಘನ ಧರ್ಮವ ಮೋದಂದಿ ಅಳವಡಿಸಿ ಲಿಂಗಾಂಗ ಯೋಗವನ್ನು ವೇದಿಸಿದ ಶರಣರಿಗೆ ಶರಣು ಸಲ್ಲಿಸುವೆ. ವೇದಿಸಿದ ಶರಣರಿಗೆ ಶರಣು ಸಲ್ಲಿಸುವೆ. ದೀಕ್ಷಾಗುರು ಸ್ಮರಣೆ. ಕರ್ವಂ ಪರಿಹರಿಸಿ ಧರ್ಮ ಮಾರ್ಗದ ನಡೆಸಿ ಕರ್ಮವೆಮ್ಮೆ ಮುಗಿತ ದೀಕ್ಷಾ ಸಂಪದವ ಧರ್ಮ ರಕ್ಷೆ ಹೊದಸಿ ಅಷ್ಟಾವರಣದ ಮರ್ಮಮವು ಇದ ಗುರುವೇ ಶರಣು ಸಲ್ಲಿಸುವೆ. ಮರ್ಮವರು ಹಿರಿದ ಗುರುವಿಗೆ ಶರಣು ಸಲ್ಲಿಸುವೆ. ಪೂಜಾ ಸಂಕಲ್ಪ. ಪಂಚಭೂತಾತ್ಮಕ ಪ್ರಪಂಚವನ್ನು ಇದುತಕ್ಕೆ ಪಂಚ ವಿಷಯಂತಿಯ ಘನ ಪಿಂಡಾಂಡವ ಋಣ ಭಾರ ಸಲ್ಲಿಸಿ ಧನ್ಯತೆಯ ಹೊಂದಲು ಮನ ತುಂಬಿ ಅರ್ಚನೆಯ ನಾ ಮಾಡುವೆ. ಮನ ತುಂಬಿ ಅರ್ಚನೆಯ ನಾ ಮಾಡುವೆ. ಅರ್ಚಿಸುವ ವಸ್ತುವಿನ ಸಾರೂಪ್ಯ ಹೊಂದಲು ಉರಿಯಂಡು ಕರ್ಪೂರದಂತೆ ನಾ ಬೆರೆಯಲು ಸಲ್ಲಿಸುವ ಪರಿಕರನೆ ಸಮಾನಾದ ಸದ್ಗುಣವ ಚೆಲ್ವಿನ್ ಹೊಂದಲು ನಾ ಪೂಜಿಪೆ. ಚೆಲ್ವಿನ್ ಹೊಂದಲು ನಾ ಪೂಜಿಪೆ. ವಿಭೂತಿ ಧಾರಣೆ ಮಾಡತ್ನ್ಯಾಗ ಈ ಮಂತ್ರ ಅನ್ಬೇಕ್ರಿ ಸರ್. ಬಸವ ಬಸವ ಎಂದು ಬಸಿತಂ ಧರಿಸಿದರೆ ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ. ಬಸವ ಶಟಸ್ಥಲ ಚನ್ನ ಬಸವ ಪ್ರಭು ಮುಖ್ಯರು ಬಸಿದಂ ಧರಿಸಿ ಬಯಲಾದರಯ್ಯ. ಬಸಿತಂ ಧರಿಸಿ ಬಯಲಾದರಯ್ಯ. ಎಸೆವ ಅಂಗುಲಿ ತ್ರಯವು ಬಯಸಿತ ರೇಖೆಗಳಲ್ಲ ಬಸವಾಕ್ಷರತಗಳೆಂದು ಮೂದದಿ ಬಸಿತಂ ನವ ಪ್ರಣವ ಹಸನಾಗಿ ಅಂಗುದಲಿ ಬಸವ ಬಸವ ಎಂದು ಸಂಬಂಧಿಸುವೆನು. ಬಸವ ಬಸವ ಎಂದು ಸಂಬಂಧಿಸುವೆನು. ಧರುವ ಕರುಣಗಳೆಂಬ ಚರಣುಗಳನೆರಿಂದ ಪರಮಚಿದ ಬಸಿತವೆಂದರೆನು ನಾನು ಹರ ಬಸವ ಗುರು ಬಸವ ಚರ ಬಸವ ಎನ್ನುನತ ಕ್ಷೀರವಾದ ಚರಣಾಂತಕ ಧರಿಸುವೆ ನಾನು. ನೀನು ಧರಿಸಿದೆಯ ಅನು ಧರಿಸುವೆನಯ್ಯ. ಸ್ನಾನದೊಳದ ಚಿದ್ಮಾರಣಗಳನ್ನೆಂದೆ ಹೀನ ಮಾನವರಿದ ಪೂಜಾ ಜ್ಞಾನ ವಿಭವದ ಕಾನದೊಳಗ ತಾವು ಬೀಳುತ್ತೊಳುಹುರುವೆ. ರುದ್ರಾಕ್ಷ ಧಾರಣೆ. ಅಯ್ಯ ಎನಗೆ ರುದ್ರಾಕ್ಷವೇ ಸರ್ವ ಸಾಧನವಯ್ಯ. ಅಯ್ಯ ಎನಗೆ ರುದ್ರಾಕ್ಷವೇ ಸರ್ವ ಸಿದ್ಧಿಯಯ್ಯ. ಅಯ್ಯ ನಿಮ್ಮ ಪಂಚವಕ್ರಗಳಂತೆ ಪಂಚಮುಖ ರುದ್ರಾಕ್ಷಗಳಂತಯ್ಯ. ಅಯ್ಯ ಲಿಂಗ ದೇವಯ ಇನ್ನು ಮುಕ್ತಿ ಪ್ರತಿಮೆ ಶ್ರೀ ರುದ್ರಾಕ್ಷ ಸಾಧನೆಯ. ಬಸವಂ ಬಸವ ಎಂದು ಮಂಜನ ಕೆರೆಂದು ಹಸಿಯಾದ ಭಕ್ತಿಯದಿ ಗುರಿ ಮುಟ್ಟುವೆಂದು ಬಸವ ಮಂತ್ರವ ಸ್ಮರಿಸಿ 5 ಅಂಗುಲಿಗಳಿಂದ ಕುಶಲದಿ ಬೆರಳಿದಿ ಜಲ ಶುದ್ಧಗೈವೆ. ಕುಶಲದಿ ಬೆರಳದಿ ಜಲ ಶುದ್ಧಿಗಿವೆ. ಆಮೇಲೆ ವಿಶ್ವಗುರು ಬಸವ ಪೂಜೆ ಮಾಡೋತ್ನಾಗ ಇದ ಆರತಿ ಅಂತಾರೆ. ಮುಕ್ತಿದಾಯಕ ಶರಣ ರಕ್ಷಕ ನಿತ್ಯ ಮೂರುತಿ ಬಸವನೇ ಭಕ್ತಿಯಿಂದಲಿ ಚರಣ ಕಮಲಕ್ಕೆ ನಿತ್ಯ ವಂದಿಪೆ ತಂದೆ. ನಿತ್ಯ ವಂದಿಪೆ ತಂದೆ. ಅರಿವು ಇಲ್ಲದ ಮನುಜ ಜನ್ಮವು ಶಾಪವೆನ್ನುತ್ತ ನೊಂದೆನು. ಮರೆವ ಹರಿಯುವ ಗುರುವೇನು ತಲಿ
ನಿನ್ನ ಚರಣವೇ ಪಿಡಿದೆನು, ನಿನ್ನ ಚರಣವೇ ಪಿಡಿದೆನು. ನಿನ್ನ ಕರುಣೆಯ ಎಮ್ಮ ಬಾಳಿನ ರಕ್ಷೆಯೆನ್ನತಲು ನಂಬಿಯೇ, ಬನ್ನ ತೊಡೆಯುವ ಬೆಳಗ ಬಿರುವ ಶಕ್ತಿ ಎನ್ನುತ್ತ ಕಾದಿಹೇ, ಶಕ್ತಿ ಎನ್ನುತ್ತ ಕಾದಿಹೇ. ಮಂತ್ರ ಪುರುಷನೇ ಶಾಂತಿ ಚಂದ್ರನೇ ದುರಿತ ತಿಮಿರಕ್ಕೆ ಭಾನುವೆ, ಕೀರ್ತಿಸುವೆ ಅನುವರತ ನಿನ್ನನು ಸಚ್ಚಿದಾನಂದ ಕಂದನೇ, ಸಚ್ಚಿದಾನಂದ ಕಂದನೇ. ನಿನ್ನ ಚಿನ್ಮಯ ಜ್ಞಾನವೆಮಗೆ ಮಾರ್ಗದರ್ಶಕ ದೀಪ್ತಿಯೋ, ನಿನ್ನ ಮಮತೆಯ ಹೃದಯ ಮಂದಿರ ಎಮಗೆ ಶಾಂತಿಯ ಹಂದರ, ಎಮಗೆ ಶಾಂತಿಯ ಹಂದರ. ನಿನ್ನ ಪಾವನ ಚರಣ ಯುಗ್ಮವು ಭವದಾಂಟಿ ಪದೋನಿಯು, ಸನ್ನುತಾಂಗನೆ ನಿನ್ನ ನೆನೆಯುದ ಬಾಳಿಗಾಮೃತ ಸೋನಿಯು, ಬಾಳಿಗಾಮೃತ ಸೋನಿಯು. ನಿನ್ನು ಅರಿಪ ಬೊಂಬೆ ನಾನು ಮಿಡಿಸಿ ನುಡಿಯುವ ವೀಣೆಯು, ನಿನ್ನುಡಿಸಿ ಉಣಿಸಿ ಸಲಹಲು ಎಮ್ಮ ಬಾಳುಳು ಝಂಕೃತಿ, ಎಮ್ಮ ಬಾಳುಳು ಝಂಕೃತಿ. ಮುಕ್ತಿದಾಯಕ ಶರಣ ರಕ್ಷಕ ನಿತ್ಯ ಮೂರುತಿ ಬಸವನೇ, ಭಕ್ತಿಯಿಂದಲೇ ಚರಣ ಕಮಲಕ್ಕೆ ನಿತ್ಯ ವಂದಿಪೆ ತಂದೆ, ನಿತ್ಯ ವಂದಿಪೆ ತಂದೆ, ನಿತ್ಯ ವಂದಿಪೆ ತಂದೆ. ಆಯ್ತು ಸರ್. ವೆರಿ ಗುಡ್ ಮಾಸ್ಟರ್, ವೆರಿ ಗುಡ್. ನಿತ್ಯ ದಿನನಿತ್ಯ ಇಷ್ಟಲಿಂಗ ಪೂಜೆ ಮಾಡ್ತೀರಾ? ಹಾ ಸರ್ ಮಾಡ್ತೀನಿ. ಮಾಡಿರ್ಬೋದು. ದಿನಾನೇ ಹೇಳ್ತೀರಾ? ಹಾ ಸರ್. ದಿನ ಇಷ್ಟಲಿಂಗ ಪೂಜೆ ಮಾಡ್ತೀರಾ? ಅವಾಗ ಇದನ್ನ ಹೇಳ್ತೀರಾ ಅಂದೆ. ಅಷ್ಟ ಅಂದ್ರ ಸರ್ ಡೈಲಿನ ಇಷ್ಟ ಹೇಳಕ್ ಆಗಲ್ರಿ. ಇಲ್ಲಿ ನಮ್ಮಲ್ಲಿ ಸಾಮೂಹಿಕ ಲಿಂಗ ಪೂಜೆ ಮಾಡ್ತಾರಲ್ಲ, ಅವಾಗ ಪ್ರತಿ ಸಂಡೆ ಮಾಡಿರ್ತಾರ, ನಾ ಹೋಗಿರ್ತೇನ್ರಿ. ಇಷ್ಟೆಲ್ಲಾ ಮಾಡಿರ್ತಾರ ಅಲ್ಲಿ. ಓಕೆ ಓಕೆ. ನೀವು ಹೆಂಗೆ ಬತ್ತಿ ಕಟ್ಟ ಹೊಡ್ಕೊಂಡ್ ಬಂದ್ಬಿಡ್ತೀರಿ? ಹಾ ಬಾಳ ಚಂದ ಅಂತಾರ ಸರ್, ಎಲ್ಲ ಸಾಮೂಹಿಕದಾಗ ಚಂದ ಅನ್ನಕ್ ಬರ್ದಿದ್ರಿ. ಹಾ ಹಾ ಹಾ. ಆದ್ರ ನಂಗ್ ಲೈಕ್ ಆಗ್ತಿತ್ರ ಅಷ್ಟ್ ಡೈಲಿ ಇಷ್ಟ ಎಲ್ಲಾ ಅನ್ನಕ್ ಆಗಲ್ಲಲ್ಲ. ಸಮಯ ಬೇಕಲ್ಲ ಅಷ್ಟ. ಆದ್ರ ನನ್ನ ಮಗಳದ ಅನುಭವ ರೀ ಸರ್. ಚಿಕ್ಕ ಮಗಳು ಇದ್ದಾಗ ಅದನ್ನ ಆಕಿಗ ದೃಷ್ಟಿ ತೆಗಿ ಅಂತಾರಲ್ಲ ಮನೆಯೊಳಗೆ, ಅದ್ರ ನಾ ದೃಷ್ಟಿ ತೆಗಿತಿರ್ಲಿಲ್ಲ. ಎಲ್ಲ ಹೊರಗಡೆ ಹೋಗು ನಮ್ಮ ಮನೆಯೊಳಗೆ ಯಾರ ನಮ್ಮ ಅತ್ಯಾವ್ದು ದೃಷ್ಟಿ ತೆಗಿ ಅಂತಂದ್ರ ನಾ ಜಸ್ಟ್ ಕೈಕಾಲ್ ಮುಖ ತೊಳ್ಕೊಂಡು ಇಡ್ಲಿ ಅದು ಹಾಕಿ ಊದದು ಹಾಕ್ತಾರಲ್ಲ ಈ ಸೈಡ್, ಹಂಗೆಲ್ಲಾ ನಾ ಮಾಡ್ತಿರ್ಲಿಲ್ಲ. ಈಗಾದ್ರೂ ಆಕಿನ್ ಕೈಕಾಲ್ ಮುಖ ತೊಳ್ಕೊಂಡ್ರಿ ಇಬತ್ತಿ ಹಚ್ಚಿದಂದ್ರ ಒಂದ್ ವಿದಿನ್ 5-10 minutes ಒಳಗ ನಮ್ಮ ಮಗಳ ಫುಲ್ ಶಾಂತ ಆಗ್ಬಿಡ್ತಿದೆ. ಅಷ್ಟ್ರ ನಮ್ಮ ವಿಭೂತಿ ಒಳಗೆ ಶಕ್ತಿ ಇದೆ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮ್ಮ ತಂದೆ ನಾನ ಇವತ್ತೇ ಹಚ್ಚಿದಂದ್ರ ಆಕಿ ಕೈ ಕಾಲ ನೋವು ಆಗೋದು ಏನ್ ಆಗೋದಂದ್ರು ಕಡಿಮೆ ಆಗ್ತಿದೆ. ಇದು ನಂದು ಚೆನ್ನಾಗಿರ್ತಂದ್ರ ಅನುಭವ ಐತ್ರಿ. ಸೂಪರ್, ಚೆನ್ನಾಗಿತ್ತು ಮೇಡಮ್, ಸೂಪರ್. ಹಾ ಸರ್. ಚೆನ್ನಾಗಿತ್ತು. ವೆರಿ ಗುಡ್. ಎಲ್ಲರಿಗೂ ಹೇಳ್ಕೊಡಿ ಮತ್ತೆ ಆ ಸೇತುವೆ. ಅನಿಸ್ತಾ ಇತ್ತು, ಚೆನ್ನಾಗಿತ್ತು. ಲಿಂಗ ಪೂಜೆ ಮಾಡಕ್ ಇಷ್ಟ ಹೇಳ್ಬೇಕು ಅಂತ ಗೊತ್ತೇ ಇರ್ಲಿಲ್ಲ ಮಾಸ್ಟರ್ ಆಕ್ಚುಲಿ. ಯಾಕಂದ್ ಹೇಳ್ತಾರ ಇಷ್ಟ್ ಚಂದ ಹೇಳ್ತಾರ, ನಿಮ್ಗ್ ಬಿಟ್ಟು ಬರಾಕ್ ಮನ್ಸಾಗುದಿಲ್ಲ. ನಾ ಶಾರ್ಟ್ ದಾಗ ಅಷ್ಟೇ ಹೇಳಿದ್ದೆ, ಆದ್ರೆ ಇಷ್ಟ್ ಚಂದ ಅಂತಾರ. ವಿಭೂತಿ ಧಾರಣೆ ಮಾಡುವೊಳಗ ಆಮೇಲೆ ಮಂತ್ರ ಹಾ ಹೇಳಿ ಸರ್. ಇನ್ನ ಸ್ವಲ್ಪ ಹೇಳ್ಬೇಕಾಗಿತ್ತು ಅನಿಸ್ತೈತೆ, ಕೇಳ್ತೀರಾ? ಇನ್ನೇ ಕೇಳವ ಅನಿಸ್ತೈತೆ ನಮ್ಗೆನೆ. ಇನ್ನೂ ಬಾಳ ಐತೆ, ಆದ್ರ ಎಲ್ಲಾರು ಬೋರ್ ಆಗೋದ್ ಬೇಡ ಅಂತ ನಾನು ಶಾರ್ಟ್ ದಾಗ ಹೇಳ್ಬಿಟ್ಟೆ. ಚೆನ್ನಾಗಿತ್ತು ಮೇಡಮ್, ಸೂಪರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಯಾರ ಹ್ಯಾಂಡ್ ರೈಸ್ ಮಾಡಿದಾರೆ ಅನ್ಸುತ್ತೆ, ಮ್ಯೂಟ್ ಮಾಡಿದಾರೆ. ಇಲ್ಲ, ಈಗ ಅವ್ರು ಆಗಿದೆ. ಕಾಂತಮ್ಮ ಮಾಸ್ಟರ್ ಮಾತಾಡ್ತೀರಾ? ಮಾತಾಡಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಹಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಾಕು, ಅಲ್ಲಿ ಬರುತ್ತೆ ನೋಡ್ರಿ, ಅನ್ಮ್ಯೂಟ್ ಅಂತ ಬರುತ್ತಲ್ಲ. ಸುಜಾತ ಅವ್ರ ಇಲ್ವೇನು? ಕ್ಲಿಕ್ ಮಾಡಿ. ಬರ್ಲಿಲ್ಲ, ಆಗ್ಲಿಲ್ಲ. ಅದು ತೋರಿಸ್ತದೆ ಅನ್ಮ್ಯೂಟ್ ಅಂತ ಬರುತ್ತೆ, ಅದ್ರ ಮೇಲೆ ನಿಧಾನ ಕ್ಲಿಕ್ ಮಾಡಿ.
ತೋರಿಸ್ತಾ ಇದೆ ನೋಡಿ. ಬರ್ಲಿಲ್ಲ ಬರ್ಲಿಲ್ಲ ಬರ್ಲಿಲ್ಲ. ಇಲ್ಲ ಇಲ್ಲ, ಅದು ತೋರಿಸ್ತದೆ ನಿಮ್ಗೆ ಅನ್ಮ್ಯೂಟ್ ಅಂತ ಆಪ್ಷನ್. ಅದ್ರ ಮೇಲೆ ಹಂಗೆ ಒಂದು ಕ್ಲಿಕ್ ಮಾಡಿದ್ರೆ ಆಯ್ತು, ಅದು ಇದಾಗ್ಬಿಡುತ್ತೆ. ಈಗ ನೀವು ವಿಡಿಯೋ ಆನ್ ಮಾಡ್ತೀರಲ್ಲ, ಅದೇ ತರ ಪಕ್ಕದಲ್ಲೇ ಇರುತ್ತೆ ನೋಡಿ. ನೋಡಿ, ಯಾರಾದ್ರೂ ಮನೇಲಿಲ್ಲ? ಓಕೆ, ಮತ್ತೆ ಯಾರು ಹೇಳ್ತೀರಿ? ಜಯಶ್ರೀ ಮಾಸ್ಟರ್ ಮಾತಾಡ್ತೀರಾ? ಅನ್ಮ್ಯೂಟ್ ಮಾಡಿ ಮಾತಾಡಿ. ನಾನ್ ಹೇಳಿರಿ. ಹಾ ಮೇಡಮ್, ನೀವೇ. ಓಕೆ, ಒಂದು ವಚನ ಹೇಳ್ತೀನಿ. ಹೇಳಿ ಮೇಡಮ್. ಇವನಾರವ 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 ಎಂದೆನಿಸಿದರಯ್ಯ, ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ಇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಅಂದ್ರೆ ಇವನಾರವ ಅಂತಂದ್ರೆ ಇವ ಯಾರು ಅಂತ ಅಂದ್ರೆ ಅಂದ್ರೆ ಎಲ್ಲರೂ ಹಿಂಗ್ ಜನರದಾಗ ಗುರ್ತು ಸಿಗಬೇಕು ಅಂತ ವ್ಯಕ್ತಿ ಆಗಬೇಕು ಸಮಾಜದಲ್ಲಿ. ಅಂದ್ರ ಇವ ನಿಮ್ಮ ಮನೆಯ ಮಗ ಅಂದ್ರೆ ಒಳ್ಳೇದೊಂದು ಕೆಲಸ ಮಾಡಿದಾಗ ಈ ಹುಡುಗ ಇವ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇರ್ತೀನೋ ಅಂತೇಳಿ ಇದ್ರ ಮೀನಿಂಗ್ ಅಷ್ಟೇ. ಚೆನ್ನಾಗಿತ್ತು ಮೇಡಮ್. ಇನ್ನೊಂದು ಹೇಳಿರಿ. ಹೇಳಿ ಹೇಳಿ. ನೀರ ಕಂಡಲ್ಲಿ ಮುಳುಗುವರಯ್ಯ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ, ಬತ್ತುವ ಜಲವ ಒಣಗುವ ಮರವ, ಮೆಚ್ಚಿದವರು ನಿಮ್ಮನೆಂತ ಬಲ್ಲರು, ಮೆಚ್ಚಿದವರು ನಿಮ್ಮನೆಂತ ಬಲ್ಲವರು, ಕೂಡಲ ಸಂಗಮ ದೇವ. ಅಂದ್ರೆ ನೀರ ಕಂಡಲ್ಲಿ ಮುಳುಗುವರಯ್ಯ. ಈ ನೀರೆಲ್ಲೋ ನಾವು ನೋಡ್ತಾ ಇರ್ತೇವೆ, ಅಲ್ಲಿ ನಾವು ಈಜ್ ಬಂದರಿ ನಾವು ಆಡ್ಬೇಕೆ ಅನಿಸ್ತದ ಅಂತೀರಿ. ಈ ಮರವ ಕಂಡಲ್ಲಿ ಸುತ್ತುವರಯ್ಯ, ಈಗ ಆಲದ ಗಿಡ ಏನೇನೋ ಇರ್ತಾವ, ಆ ಗಿಡದಲ್ಲಿ ನಾವು ಈಗ ಯಾವ್ದೋ ಒಂದು ಗುಡಿಗೆ ಹೋದೆವು, ಈ ತರ ಸುತ್ತ ಹಾಕ್ಬೇಕು ಅಂತೇಳಿ ಇದು. ಮತ್ ಬತ್ತುವ ಜಲವ ಒಣಗುವ ಮರವ ಅಂದ್ರ ಅಲ್ಲಿ ಮರ ಒಣಗಿಂದಿರ್ತದ, ಅದು ಏನು ಉಪಯೋಗ ಇರಲ್ಲ ಅಂಬದು. ಮೆಚ್ಚಿದರು ನಿಮ್ಮನೆಂತ ಬಲ್ಲವರು ಅಂತಂದ್ರೆ ನಿಮ್ಮಂತ ವ್ಯಕ್ತಿ ಬಹಳ ಒಳ್ಳೆಯರು ಇರ್ಬೇಕಂಬುದು ಅಷ್ಟೇ ಇದರ ಮೀನಿಂಗ್. ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿತ್ತು. ಚೆನ್ನಾಗಿತ್ತು ಮೇಡಮ್, ಒಂದ್ ಮಾತು ಹೇಳಲಿಕ್ಕೆ ಆಡ್ ಮಾಡಕ್ ಇಷ್ಟಪಡ್ತೀನಿ. ಇದು ಸಿಂಪಲ್ ಆಗಿ ಹೇಳೋದಾದ್ರೆ, ಈ ಒಂದು ತೋರಿಕೆ ಅಂದ್ರೆ ಜಸ್ಟ್ ನಾನು ಪೂಜೆ ಮಾಡಕ್ ಮುಂಚೆ ನೀರಲ್ಲಿ ಮುಳುಗ್ಬೇಕು, ಮರ ಸುತ್ತಬೇಕು, ಈ ಒಂದು ತೋರಿಕೆ ಮಾಡ್ತಿರ್ತಕ್ಕಂತ ಯಾವುದೇ ಭಕ್ತ ಈ ಕೂಡಲ ಸಂಗಮ ದೇವನ ಹೇಗೆ ಹೊಲಿಸ್ಕೊಳಕ್ ಸಾಧ್ಯ? ಅವನಿಗೆ ಮನಸ್ಸಿಂದ ಆತ್ಮದಿಂದ ಬರ್ಬೇಕು. ಅದು ಬಿಟ್ರೆ ಜಸ್ಟ್ ಫಿಸಿಕಲಿ ಅವನು ಎಲ್ಲ ರೆಡಿ ಆಗ್ಬಿಟ್ಟು ನೀರಲ್ಲಿ ಮುಳುಗೋದು ಎದ್ದೇಳೋದು ಅದರಿಂದ ಏನು ಪ್ರಯೋಜನ ಇಲ್ಲ. ಅದು ಬತ್ತೋಗುವಂತ ನೀರು, ಸರಿನಾ? ಹಾಗೇನೆ ಮರ ಒಣಗುವಂತ ಮರಗನ್ನ ನಾವ್ ಎಷ್ಟು ಸರಿ ಸುತ್ತಿದ್ರೆ ಏನ್ ಬಂದ್ ಪ್ರಯೋಜನ? ದೇವ್ರನ್ನ ನೀರಲ್ಲಿ ಅಥವಾ ಮರದಲ್ಲಿ ಕಾಣೋದ್ಕಿಂತ ಮನದಲ್ಲಿ, ಆತ್ಮದಲ್ಲಿ ಕಾಣಬೇಕು. ಅದು ಈಸಿ ಮೆಥಡಾಲಜಿ. ಅದು ಕೂಡಲ ಸಂಗಮನ ಅರಿಬೇಕು ನಾವು ಫಸ್ಟ್. ಇಷ್ಟು ಸಿಂಪಲ್ ಆಗಿ ಅದು ಅವ್ರು ಹೇಳಿದ್ರು ಅಂತ. ಸರ್, ಚೆನ್ನಾಗಿತ್ತು. ಖಂಡಿತ ಸರ್, ನಮ್ಮ ಮನದಲ್ಲೇ ನಾವು ನೋಡ್ತೇವೆ. ಖಂಡಿತ ಖಂಡಿತ. ವೆರಿ ಗುಡ್, ಚೆನ್ನಾಗಿತ್ತು ಸರ್. ಸುರೇಖಾ ಮಾಸ್ಟರ್. ಸರ್, ಎಲ್ಲ ಮಾಸ್ಟರ್ಗಳಿಗೆ ನನ್ನ ನಮಸ್ಕಾರಗಳು. ನಾನು ಸುರೇಖಾ ಅಂತ ಸರ್. ನಾನು ಕೆಲವೊಂದು ಒಬ್ಳೇ ಇದ್ದಾಗ ಕವನಗಳು ಬರೀತೀನಿ ಕುತ್ಕೊಂಡು ಒಬ್ಳೆ, ಬಟ್ ಯಾರ ಹತ್ರನೂ ಎಕ್ಸ್ಪ್ರೆಸ್ ಮಾಡಲ್ಲ. ಕೆಲವೊಂದ್ಸಲ ಸುಮ್ನೆ ಹಂಗೆ ಮನ್ಸಿಗೆ ಬೇಜಾರಾದಾಗ ಅಥವಾ ಏನೋ ನೆನ್ಸ್ಕೊಂಡಾಗ ಸುಮ್ನೆ ಬರೀತಾ ಇರ್ತೀನಿ. ಅದ್ರಲ್ಲೂ ಒಂದು ಇವತ್ತು ಸಿಕ್ಕಿದೆ ನನಗೆ, ನಾನು ಹೇಳ್ತೀನಿ ನಿಮ್ಗೆ. ಅದನ್ನೇನು ನಾನು ಸ್ಟೋರ್ ಮಾಡಿ ಇಡಲ್ಲ. ದುಃಖದಲ್ಲಿ ಮುಳುಗಿರುವ ಜೀವ, ಕನಸಿನಲ್ಲಿ ತೇಲಾಡುವ ದೇವ. ದುಃಖದಲ್ಲಿ ಮುಳುಗಿರುವ ಜೀವ, ಕನಸಿನಲ್ಲಿ ತೇಲಾಡುವ ದೇವ. ಸತ್ತು ಸ್ವರ್ಗ ಕಾಣದ ಶವ, ಹುರಿದುಂಬಿಸಿ ಓಡಿ ಹೋಗುವ ಭಾವ. ಇದನ್ನೆಲ್ಲ ಹೊಂದಿರುವ ಮಾನವ,
ವಿವೇಕವಿಲ್ಲದೆ ಓಡಾಡುವ. ವಾವ್. ಹ್ಮ್ ಏನ್ ನಮ್ ವಚನಗಾತಿ ಆಗ್ಬಿಟ್ರಲ್ಲ ಅಂತ. ನಾನು ಚಿಕ್ಕಂದ ಬರಿತೀನಿ, ಬಟ್ ಯಾರ ಹತ್ರನೂ ಶೇರ್ ಮಾಡಲ್ಲ, ಎಲ್ಲೂ ಹೇಳಲ್ಲ. ಯಾವಾಗ ಬರಿಬೇಕನ್ಸುತ್ತೋ ಅವಾಗ ಬರಿತೀನಿ, ಸುಮ್ನೆ ಇದ್ಬಿಡ್ತೀನಿ ಅಷ್ಟೇ. ತನ್ನ ಬರೀ ಒಳಗೆ ಇದೆ ಅಲ್ಲ ಮೇಡಮ್, ತಮ್ಮ ಒಳಗಡೆಯಿಂದ ಬರುವಂತ ಆತ್ಮದಿಂದ ಬರುವಂತದ್ನ ನೀವು ಬರ್ದಿದ್ದೀರ. ಹಾ, ಸೂಪರ್. ತುಂಬಾ ಬರ್ದಿಡ್ತೀನಿ ಮ್ಯಾಮ್. ತುಂಬಾ ಇದಾವೆ, ಬಟ್ ಅವು ಇವಾಗ ಸಿಗ್ತಾವ ಎಲ್ಲೋ ಗೊತ್ತಿಲ್ಲ. ಎಲ್ಲೆಲ್ಲೋ ಯಾವಾಗ ನೆನ್ಪು ಬರುತ್ತೋ ಅವಾಗ ಮಾತ್ರ ಬರ್ದಿಡ್ತೀನಿ ನಾನು ಅಷ್ಟೇ. ಖಂಡಿತ ಇನ್ ಮುಂದೆ ಅದು ಮುಂದುವರಿಸ್ಕೊಂಡೋಗಿ ಮೇಡಮ್. ಬೇಕು ಇವೆಲ್ಲ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಮೇಡಮ್. ಓಕೆ, ಸುಜಾತ ಮಾಸ್ಟರ್. ಕೃಷ್ಣ ಕೃಷ್ಣ ಅಮ್ಮ ಪರಮಾತ್ಮ. ಅಮ್ಮ 2 ಸಾರಿ ಅಮ್ಮ ಹೇಳಪ್ಪ. ಅಮ್ಮ 2 ಸಾಲ ಹಾಡು ಹೇಳಿ ಕೇಳ್ಬೇಕಂತ ಅನಿಸ್ತಿದೆ, ಬೇಜಾರಾಗಿದೆ. ಕೃಷ್ಣನ್ ಬಗ್ಗೆ ನೀವು ಮಾತಾಡ್ತೀವಿ ಅಂದ್ರ ಹೇಳ್ತೀವಿ ಅಂದ್ರ ಯಾರು ಬೇಡ ಅಂತ ಹೇಳ. ಖಂಡಿತ ಹೇಳಿ, ನಮಗೂ ಖುಷಿ. ಅಮ್ಮ 2 ಸಾಲ ನೀವೇ ಹೇಳಿ ಹಾಡ, ನಾನ್ ಕೇಳ್ತೀನಿ. ಇಲ್ಲ ಇಲ್ಲ, ಆಡಿ ನೀವು. ಹೇಳಿ ಅಮ್ಮ, 2 ಸಾಲ ಹೇಳಿ. ನಾ ಬರವರ ಹೇಳ್ತೀನಿ, ಶುಕ್ರವಾರ ಖಂಡಿತ. ಒಂದ್ ಸ್ವಲ್ಪ ಎರಡೇ ಸಾಲ ಹೇಳಮ್ಮ. ಹೇಳಿ ಹೇಳಿ ಪೂರ್ತಿ ಆಡ್ಬೇಕು. ಪೂರ್ತಿ ಆಡ್ಬೇಕಾಯ್ತ ನಾನು. ಹಾಡಿ, ನಾನ್ ಕೇಳಿ. ನಾನಾ ನನ ಕೃಷ್ಣ ಜನಾರ್ದನ, ಹರೇ ಕೃಷ್ಣ ಜನಾರ್ದನ, ಯದು ನಂದನ ಕೃಷ್ಣ ಮಧುಸೂದನ, ಯದು ನಂದನ ಕೃಷ್ಣ ಮಧುಸೂದನ, ಗೋಪಿಕಾ ವಲ್ಲಭ ರಾಧಾರಮಣ, ನಂದ ಗೋಪಾಲ ಗೋಪಾಲ ಬಲ ಮುರಳೀಧರ, ರಾಧೆ ಗೋಪಾಲ ನಂದನ ಬಲ ಶ್ಯಾಮ ಸುಂದರ, ಕೃಷ್ಣ ಜನಾರ್ದನ, ಹರಿ ಕೃಷ್ಣ ಜನಾರ್ದನ, ದೇವಕಿ ಬಲ ಯದುವೀರ ಕಂಸ ವಿದಂಸನ, ತಿಲಕಧರ ಯದುನಾದ ರಾಧಿಕ ಜೀವನ, ದೇವಕಿ ಬಲ ಯದುವೀರ ಕಂಸ ವಿದಂಸನ, ತಿಲಕಧರ ಯದುನಾದ ರಾಧಿಕ ಜೀವನ, ಏ ಅನಂತ ಮಧುಸೂದನಾಯ, ಏ ಅನಂತ ಸಮುದ್ರ ಮತನಾಯ, ಕೃಷ್ಣ 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 ಕೃಷ್ಣ, ಗೋಪಿಕಾ ವಲ್ಲಭ ರಾಧಾರಮಣ, ನಂದ ಗೋಪಾಲ ಗೋಪಾಲ ಬಲ ಮುರಳೀಧರ, ರಾಧೆ ಗೋಪಾಲ ನಂದನ ಬಲ ಕಾಮ ಸುಂದರ, ಕೃಷ್ಣ ಜನಾರ್ದನ, ಹರಿ ಕೃಷ್ಣ ಜನಾರ್ದನ, ಬಲ ಮುಕುಂದ ಗಿರಿಧಾರಿ ಘನವಿಲೋಲ, ಋಷಿಕೇಶ ಮಣಿಕಾಂತ ರಸವಿಲೋಲ, ಬಲ ಮುಕುಂದ ಗಿರಿಧಾರಿ ಘನವಿಲೋಲ, ಋಷಿಕೇಶ ಮಣಿಕಾಂತ ರಸವಿಲೋಲ, ಏ ಸುವಿಧ ವಾಸುದೇವಾಯ, ಏ ಸುವಿಧ ಬಾದ ರಾಣರಾಯ, ಕೃಷ್ಣ 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 ಕೃಷ್ಣ, ಗೋಪಿಕಾ ವಲ್ಲಭ ರಾಧಾರಮಣ, ನಂದ ಗೋಪಾಲ ಗೋಪಾಲ ಬಲ ಮುರಳೀಧರ, ರಾಧೆ ಗೋಪಾಲ ನಂದನ ಬಲ ಶ್ಯಾಮ ಸುಂದರ, ಕೃಷ್ಣ ಜನಾರ್ದನ, ಹರಿ ಕೃಷ್ಣ ಜನಾರ್ದನ, ಕೃಷ್ಣ ಜನಾರ್ದನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಮ್ಮ, ಎಲ್ಲರಿಗೂ ಅಮ್ಮ, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಚೆನ್ನಾಗಿತ್ತು ಮಾಸ್ಟರ್ಸ್, ಎಲ್ಲರೂ ಚೆನ್ನಾಗಿ ಹೇಳಿದ್ರಿ. ಆಮೇಲೆ ಈಗ ನಾವು ಸಂಕಲ್ಪ ಮಾಡಿ ಓಪನ್ ಐ ಮೆಡಿಟೇಷನ್ ಶುರು ಮಾಡೋಣ.
ಎಲ್ಲರೂ ಖಂಡಿತ. ದೀಪ ಹಚ್ಕೊಳ್ಳಿ, ಮತ್ತೆ ನೀರು ಇಟ್ಕೊಂಡು ಎಲ್ಲರೂ ತಯಾರಿ ಮಾಡ್ಕೊಳ್ಳಿ. ಆಯ್ತಾ? ಸಂಕಲ್ಪ ಮಾಡಿ ನಾವು ಓಪನ್ ಐ ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ. ಓಕೆ? ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿ